ಸ್ಟಾರ್ಟಿಂಗ್ ಅಲ್ಲಿ ನಾವು ನರುಟೋ ಅನ್ನೋ ಒಬ್ಬ ಹುಡುಗನ ನೋಡ್ತೀವಿ. ಅವನಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಇರೋದಿಲ್ಲ, ಅವ್ನು ಯಾವಾಗ್ಲೂ ಒಂಟಿಯಾಗಿರ್ತಾನೆ. ಅಂಡ್ ಮೋಸ್ಟ್ ಆಫ್ ದಿ ಹಿಡನ್ ಲೀಫ್ ವಿಲೇಜ್ ಗೆ ನರುಟೋ ಕಂಡ್ರೆ ಆಗೋದಿಲ್ಲ, ಯಾಕೆ ಅಂದ್ರೆ ಅವನ ಒಳಗಡೆ 9 ಟೈಲ್ ಫಾಕ್ಸ್ ಸೀಲ್ ಆಗಿದೆ ಅಂತ. ಆದ್ರೂ ಕೂಡ ನರುಟೋನ ಒಪ್ಪಿಕೊಳ್ಳುವಂತ ಒಬ್ಬ ವ್ಯಕ್ತಿ ಅಂದ್ರೆ ಅದು ಸೆನ್ಸೆ ಇರುಕಾ. ಬಟ್ ನರುಟೋಗೆ ಒಂದು ಸಿಂಪಲ್ ಶಾಡೋ ಕ್ಲೋನ್ ಜುಟ್ಸು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಆದ್ರೂ ಕೂಡ ಅವನಿಗೆ ಒಂದು ಅಲ್ಟಿಮೇಟ್ ಗೋಲ್ ಇದೆ, ಅದೇ ಅವನು ಒಬ್ಬ ಗ್ರೇಟೆಸ್ಟ್ ಹೊಕಾಗೆ ಆಗ್ಬೇಕು ಅಂತ, ಮತ್ತೆ ಹಿಡನ್ ಲೀಫ್ ವಿಲೇಜ್ ನ ಎಲ್ಲಾ ಜನರ ನಂಬಿಕೆಯನ್ನ ಗಳಿಸಬೇಕು ಅಂತ. ನರುಟೋ ಕಂಟಿನ್ಯೂಸ್ ಆಗಿ ಫೇಲ್ ಆಗ್ತಾನೆ ಇರ್ತಾನೆ. ಸೊ ಆದ್ರಿಂದ ಮಿಜುಕಿ ನರುಟೋನ ಟ್ರಿಕ್ ಮಾಡಿ ಅವನ್ಗೆ ದಿ ಸ್ಕ್ರೋಲ್ ಆಫ್ ಸೀಲಿಂಗ್ ನ ಕದಿಯೋದಕ್ಕೆ ಹೇಳ್ತಾನೆ. ಸೊ ನರುಟೋ ಸ್ಕ್ರೋಲ್ ನ ಪೊಸಿಷನ್ ಇಂದ ಮಲ್ಟಿ ಶಾಡೋ ಕ್ಲೋನ್ ಜುಟ್ಸುನ ಕಲಿತಾನೆ. ಅಂಡ್ ಅದೇ ಟೈಮ್ಗೆ ಅಲ್ಲಿಗೆ ಸೆನ್ಸೆ ಇರುಕಾ ಕೂಡ ಬರ್ತಾರೆ, ಮತ್ತೆ ನರುಟೋಗೆ ಆ ಸ್ಕ್ರೋಲ್ ನ ರಿಟರ್ನ್ ಮಾಡೋದಕ್ಕೆ ಕೂಡ ಹೇಳ್ತಾರೆ. ಅಂಡ್ ಆವಾಗ್ಲೇನೆ ಮಿಜುಕಿ ಇವರಿಬ್ರು ಮೇಲೂ ಕೂಡ ಅಟ್ಯಾಕ್ ಮಾಡ್ತಾನೆ. ಬಟ್ ಸೆನ್ಸೆ ಇರುಕಾ ನರುಟೋನ ಅವರ ಬಾಡಿನ ಯೂಸ್ ಮಾಡ್ಕೊಂಡೆ ಶೀಲ್ಡ್ ಮಾಡ್ತಾರೆ. ಇದನ್ನ ನೋಡಿ ನರುಟೋಗೆ ಸಿಕ್ಕಾಪಟ್ಟೆ ಕೋಪ ಬಂದು ಅವನ ಮಲ್ಟಿ ಶಾಡೋ ಕ್ಲೋನ್ ಜುಟ್ಸುನ ಕ್ರಿಯೇಟ್ ಮಾಡ್ತಾನೆ, ಮತ್ತೆ ಮಿಜುಕಿನ ಸರಿಯಾಗಿ ಹೊಡಿತಾನೆ. ಸೊ ಇದರಿಂದ ಸೆನ್ಸೆ ಇರುಕಾ ನರುಟೋ ಗೆನಿನ್ ಆಗೋದಿಕ್ಕೆ ಅವನ ಅಕಾಡೆಮಿಯಿಂದ ಗ್ರಾಜುಯೇಟ್ ಮಾಡಿ ಕಳಿಸ್ತಾರೆ. ಸೊ ಮುಂದೆ ಗೆನಿನ್ ಗ್ರಾಜುಯೇಟ್ಸ್ ಎಲ್ಲ ಅಕಾಡೆಮಿಲಿ ಒಟ್ಟಿಗೆ ಸೇರಿದ್ದಾರೆ, ಯಾಕೆಂದ್ರೆ ಇವ್ರನ್ನೆಲ್ಲ ಟೀಮ್ ಆಗಿ ಅಸೈನ್ ಮಾಡಲಾಗುತ್ತೆ. ಸೊ ಈಗ ನರುಟೋ ಟೀಮ್ 7 ಗೆ ಅಸೈನ್ ಆಗಿದ್ದಾನೆ. ಈ ಟೀಮ್ ಅಲ್ಲಿ ಸಾಸುಕೆ ಇದ್ದಾನೆ, ಮತ್ತೆ ದಿ ಗ್ರೇಟ್ ಯೂಸ್ಲೆಸ್ ಸಾಕುರಾ ಕೂಡ ಇದ್ದಾಳೆ. ನೆಕ್ಸ್ಟ್ ಟೀಮ್ 7 ಅವರ ಸೆನ್ಸೆ ಅಥವಾ ಟೀಮ್ ಲೀಡರ್ ಆದ ಕಕಾಶಿ ಜೊತೆಗೆ ಒಟ್ಟಿಗೆ ಗ್ಯಾದರ್ ಆಗ್ತಾರೆ. ಅಂಡ್ ಅಲ್ಲಿ ನರುಟೋ, ಸಾಸುಕೆ ಮತ್ತೆ ಸಾಕುರಾ ಅವರ ಮೋಟಿವ್ಸ್ ನ ರಿವೀಲ್ ಮಾಡ್ತಾರೆ. ನಾನು ನರುಟೋ ಉಜುಮಾಕಿ. ನನ್ನ ಫ್ಯೂಚರ್ ಡ್ರೀಮ್ ಬಂದು ನಾನು ಗ್ರೇಟೆಸ್ಟ್ ಹೊಕಾಗೆ ಆಗ್ಬೇಕು ಅಂತ. ನನ್ನ ಹೆಸರು ಸಾಸುಕೆ ಉಚಿಹಾ. ನನಗಿರೋದು ಕನಸಲ್ಲ, ಯಾಕಂದ್ರೆ ಅದನ್ನು ನಾನು ನನಸ್ ಮಾಡ್ತೀನಿ. ಅಂಡ್ ಮುಂದೆ ನನ್ನ ಕ್ಲಾನ್ ನಾನು ಮತ್ತೆ ರೀಸ್ಟೋರ್ ಮಾಡ್ತೀನಿ. ಅಂಡ್ ಒಬ್ಬರನ್ನ ಡೆಸ್ಟ್ರಾಯ್ ಕೂಡ ಮಾಡ್ತೀನಿ. ನನ್ನ ಹೆಸರು ಸಾಕುರಾ ಹರು. ನೆಕ್ಸ್ಟ್ ಕಕಾಶಿ ಇವರೆಲ್ಲರಿಗೂ ಬೆಲ್ಟ್ ಟೆಸ್ಟ್ ಕೊಡ್ತಾನೆ, ಯಾಕಂದ್ರೆ ಇವರು ಗೆನಿನ್ ಆಗೋದಕ್ಕೆ ಕ್ವಾಲಿಫೈ ಆಗಿದಾರೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ. ಬಟ್ ಇವರೆಲ್ಲ ಟೀಮ್ ವರ್ಕ್ ಮಾಡದೇ ಇರೋದ್ರಿಂದ ಪದೇ ಪದೇ ಫೇಲ್ ಆಗ್ತಿರ್ತಾರೆ. ಸೊ ಫೈನಲಿ ಕಕಾಶಿ ಇವ್ರಿಗೆ ಇನ್ನೊಂದು ಚಾನ್ಸ್ ಕೊಡೋದಕ್ಕೆ ಒಪ್ಕೊಳ್ತಾರೆ. ಆದ್ರೆ ನೆಕ್ಸ್ಟ್ ರೌಂಡ್ ಶುರು ಮಾಡೋದಕ್ಕಿಂತ ಮುಂಚೆ ನೀವೆಲ್ಲರೂ ಊಟ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ನರುಟೋಗೆ ಮಾತ್ರ ಊಟ ಕೊಡೋ ಹಾಗೆ ಇಲ್ಲ. ಬಟ್ ನರುಟೋಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇರುತ್ತೆ. ಸೊ ಸಾಸುಕೆ ಅವನ ಲಂಚ್ ಅಲ್ಲಿ ಸ್ವಲ್ಪ ಭಾಗನ ನರುಟೋಗೆ ಕೊಡ್ತಾನೆ. ಅಂಡ್ ಅದನ್ನ ನೋಡಿ ಸಾಕುರಾ ಕೂಡ ಅವನಿಗೆ ಊಟ ಕೊಡ್ತಾಳೆ. ಅಂಡ್ ಅದೇ ಟೈಮ್ಗೆ ಕಕಾಶಿ ಅಲ್ಲಿಗೆ ಬಂದು ನೀವೆಲ್ಲ ಪಾಸ್ ಆಗಿದ್ದೀರಾ ಅಂತ ಹೇಳ್ತಾರೆ. ಈ ಶಿನೋಬಿ ಪ್ರಪಂಚದಲ್ಲಿ ನಿಯಮಗಳನ್ನ ಮುರಿಯೋರು ಕೆಟ್ಟವರು, ಆದರೆ ಯಾರು ಅವರ ಸ್ನೇಹಿತರನ್ನ ಬಿಟ್ಟು ಕೊಡ್ತಾರೋ ಅವರು ಕೆಟ್ಟವರಿಗಿಂತ ಇನ್ನೂ ಕೆಟ್ಟವರು. ಮುಂದೆ ಟೀಮ್ 7 ಗೆ ಒಂದು ಮಿಷನ್ ಬರುತ್ತೆ. ಅದು ಒಬ್ಬ ಬ್ರಿಡ್ಜ್ ಬಿಲ್ಡರ್ ನ ಲ್ಯಾಂಡ್ ಆಫ್ ವೇವ್ಸ್ ಗೆ ತಲುಪಿಸೋದು. ಸೊ ಅವರು ಟ್ರಾವೆಲ್ ಮಾಡುವಾಗ ಒನ್ ಆಫ್ ದ 7 ಸೋರ್ಡ್ಸ್ಮೆನ್ ಆಫ್ ದ ಮಿಸ್ಟ್ ಆದ ಜಾಬುಜಾನ ಎದುರಿಸ್ತಾರೆ. ಸೊ ಇದೇ ಟೈಮ್ಗೆ ಕಕಾಶಿ ಅವನ ಎಡಗಣ್ಣಲ್ಲಿ ಇರುವಂತಹ ಶಾರಿಂಗನ್ನ ರಿವೀಲ್ ಮಾಡ್ತಾನೆ. ಅಂಡ್ ಆದ್ರೆ ಕಕಾಶಿ ಜಾಬುಜಾನ ವಾಟರ್ ಪ್ರಿಸನ್ ಜುಟ್ಸುಲಿ ಟ್ರ್ಯಾಪ್ ಆಗ್ತಾನೆ. ಸೊ ಇದರಿಂದಾಗಿ ಈಗ ಜಾಬುಜಾನ ನರುಟೋ, ಸಾಸುಕೆ ಮತ್ತೆ ಯೂಸ್ಲೆಸ್ ಸಾಕುರಾನೇ ಎದುರಿಸಬೇಕಾಗಿ ಬರುತ್ತೆ. ಸೊ ಸಾಸುಕೆ ಜಾಬುಜಾ ಮೇಲೆ ಡೀಮನ್ ವಿಂಡ್ ಶೂರಿಕನ್ನ ಎಸಿತಾನೆ, ಆದ್ರೆ ಅದನ್ನ ಜಾಬುಜಾ ಅವಾಯ್ಡ್ ಮಾಡ್ತಾನೆ. ಅಂಡ್ ಆಗ್ಲೇ ನರುಟೋ ಅವನ ಟ್ರಾನ್ಸ್ಫಾರ್ಮೇಶನ್ ಇಂದ ಹೊರಗಡೆ ಬಂದು ಜಾಬುಜಾ ಮೇಲೆ ಅವನ ಕನಾಯ್ನ ಎಸಿತಾನೆ, ಯಾಕೆಂದ್ರೆ ಅವನ ವಾಟರ್ ಪ್ರೆಸೆಂಟ್ ಜುಟ್ಸುನ ಇಂಟರಪ್ಟ್ ಮಾಡೋದಿಕ್ಕೆ. ಸೊ ಇದರಿಂದ ಕಕಾಶಿ ಮತ್ತೆ ಜಾಬುಜಾನ ರೌಂಡ್ 2 ಬ್ಯಾಟಲ್ ಮತ್ತೆ ಶುರುವಾಗುತ್ತೆ. ಅಂಡ್ ಫೈನಲಿ ಕಕಾಶಿ ಅವನ ಜಾಬುಜಾ ಮೇಲೆ ಫೈನಲ್ ಬ್ಲೋನ ಹಾಕೋಕ್ಕಿಂತ ಮುಂಚೆ ಜಾಬುಜಾನ ಪಾರ್ಟ್ನರ್ ಆದ ಹಾಕು ನೀಡಲ್ಸ್ ಗಳನ್ನ ಜಾಬುಜಾ ಮೇಲೆನೆ ಎಸೋದಕ್ಕೆ ಶುರು ಮಾಡ್ತಾಳೆ. ಸೊ ಇದರಿಂದ ಎಲ್ಲರಿಗೂ ಜಾಬುಜಾ ಸತ್ತ ಅಂತ ಫೀಲ್ ಆಗುತ್ತೆ. ನೆಕ್ಸ್ಟ್ ಅವಳು ಹೇಳ್ತಾಳೆ ಅವಳು ಹಿಡನ್ ಮಿಸ್ಟ್ ನ ಟ್ರ್ಯಾಕರ್ ಆಗಿದ್ಲು ಅಂತ. ಅಂಡ್ ಅವಳ ಮಿಷನ್ ಆಗಿತ್ತು ಜಾಬುಜಾನ ಸಾಯಿಸೋದಿಕ್ಕೆ. ಸೊ ಇದರಿಂದ ಅವಳು ಜಾಬುಜಾ ಜೊತೆಗೆ ಅಲ್ಲಿಂದ ಹೊರಡ್ತಾಳೆ. ಅಂಡ್ ಟ್ವಿಸ್ಟ್ ಏನು ಅಂದ್ರೆ ಅದು ಹುಡುಗಿ ಅಲ್ಲ, ಹುಡುಗ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅಂಡ್ ನೆಕ್ಸ್ಟ್ ದಿನ ಬೆಳಿಗ್ಗೆ ಟೀಮ್ 7 ಮತ್ತೆ ಬ್ರಿಡ್ಜ್ ಬಿಲ್ಡರ್ ನರುಟೋ ಇನ್ನ ಮಲ್ಕೊಂಡಿದ್ದಾನೆ ಅಂತ ಅವನ್ನ ಅಲ್ಲೇನೆ ಬಿಟ್ಟು ಬ್ರಿಡ್ಜ್ ಹತ್ರ ಹೋಗ್ತಾರೆ. ಅಂಡ್ ಆಗ್ಲೇನೆ ಬ್ರಿಡ್ಜ್ ಬಿಲ್ಡರ್ ನ ಮನೆ ಒಳಗಡೆ ಗಾತೋನ ಇಬ್ರು ಚೇಲಾಗಳು ಬಂದು ಬ್ರಿಡ್ಜ್ ಬಿಲ್ಡರ್ ಮಗಳನ್ನ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ನರುಟೋ ಅಲ್ಲೇ ಇರೋದ್ರಿಂದ ಅವರಿಬ್ರು ಚೇಲಾಗಳನ್ನು ಒಂದೇ ಕಿಕ್ ಇಂದ ಒಡೆದಿ ಅವ್ರನ್ನ ನಾಕ್ಔಟ್ ಮಾಡಿ ಅವನು ಕೂಡ ಬ್ರಿಡ್ಜ್ ಹತ್ರ ಹೋಗ್ತಾನೆ. ಅಂಡ್ ನರುಟೋ ಬ್ರಿಡ್ಜ್ ಹತ್ರ ಬಂದು ನೋಡಿದಾಗ ಅಲ್ಲಿ ಟೀಮ್ 7 ಮತ್ತೆ ಜಾಬುಜಾ ಅಂಡ್ ಹಾಕು ಜೊತೆಗೆ ಆಲ್ರೆಡಿ ಫೈಟ್ ಸ್ಟಾರ್ಟ್ ಆಗಿರುತ್ತೆ. ಸೊ ಈಗ ನರುಟೋ ಮತ್ತೆ ಸಾಸುಕೆ ಇಬ್ರು ಹಾಕು ಮೇಲೆ ಫೈಟ್ ಓಡ್ತಾರೆ. ಅಂಡ್ ಕಕಾಶಿ ಒಬ್ಬ ಜಾಬುಜಾ ಮೇಲೆ ಫೈಟ್ ಆಡ್ತಾನೆ. ಅಂಡ್ ನಮ್ಗೆಲ್ಲ ಗೊತ್ತಿರೋ ಹಾಗೆ ಯೂಸ್ಲೆಸ್ ಸಾಕುರಾ ಏನ್ ಮಾಡ್ತಾಳೆ ಅಂತ ನಿಮ್ಗೆಲ್ಲ ಗೊತ್ತು. ಸೊ ಹಾಕು ನರುಟೋ ಮತ್ತೆ ಸಾಸುಕೆನ ಅವನ ಕ್ರಿಸ್ಟಲ್ ಐಸ್ ಮಿರರ್ ಜುಟ್ಸುನ ಯೂಸ್ ಮಾಡ್ಕೊಂಡು ಅವರಿಬ್ರು ಟ್ರಾಪ್ ಮಾಡ್ತಾನೆ. ಅಂಡ್ ಇದರ ಮಧ್ಯದಲ್ಲಿ ಸಾಸುಕೆ ಹಾಕುನ ಮಿಲಿಯನ್ ನೀಡಲ್ಸ್ ಅಟ್ಯಾಕ್ ಇಂದ ನರುಟೋನ ಕಾಪಾಡ್ತಾನೆ. ಸೊ ಆಗ ನರುಟೋ ಸಾಸುಕೆನ ಸ್ಯಾಕ್ರಿಫೈಸ್ ನ ನೋಡಿದ ತಕ್ಷಣ ಅವನಿಗೆ ತುಂಬಾ ಕೋಪ ಬಂದು ಅವನ 9 ಟೈಲ್ ಚಕ್ರನ ಆಕ್ಟಿವೇಟ್ ಮಾಡ್ತಾನೆ. ನಾನಿನ್ನ ಸಾಯಿಸ್ತೇನೆ. ಸೊ ನರುಟೋ ಅಲ್ಲಿಂದ ರ್ಯಾಂಪೇಜ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಫೈನಲಿ ಅವನು ಹಾಕು ಮುಖಕ್ಕೆನೆ ಹೊಡಿತಾನೆ. ಸೊ ಇದರಿಂದ ಅವನ ಫೇಸ್ ಮಾಸ್ಕ್ ಮುರಿದೋಗುತ್ತೆ. ಸೊ ನರುಟೋ ಹಾಕುನ ಇನ್ನೇನ್ ಫಿನಿಶ್ ಮಾಡ್ಬೇಕು ಅಂತ ಹೋಗ್ತಾನೆ, ಆದ್ರೆ ಅವನ್ ಮಾಡಲ್ಲ. ಯಾಕೆಂದ್ರೆ
ಇಟ್ಸ್ ನರುಟೋ. ಅಂಡ್ ಈ ಕಡೆ ಕಕಾಶಿನೂ ಕೂಡ ಜಾಬುಜಾನ ಫಿನಿಶ್ ಮಾಡ್ಬೇಕು ಅಂತ ಹೋಗ್ತಾ ಇರ್ತಾನೆ, ಆದ್ರೆ ಅವರಿಬ್ರು ಮಧ್ಯದಲ್ಲಿ ಹಾಕು ಬಂದ್ಬಿಡ್ತಾನೆ. ಸೊ ಇದರಿಂದ ಹಾಕು ಸಾಯ್ತಾನೆ. ಅಂಡ್ ಅದೇ ಬ್ರಿಡ್ಜ್ ಹತ್ರ ಗಾತೋ ಅವನ ಚೇಲಗಳ ಜೊತೆ ಬರ್ತಾನೆ, ಯಾಕೆಂದ್ರೆ ಅವನು ಜಾಬುಜಾನು ಕೂಡ ಇಲ್ಲೇ ಸಾಯಿಸ್ಬೇಕು ಅಂತ ಇರ್ತಾನೆ. ಅಂಡ್ ನೆಕ್ಸ್ಟ್ ಗಾತೋ ಹಾಕುನ ಬಾಡಿನ ಡಿಸ್ರೆಸ್ಪೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಆಗ್ಲೇನೆ ಫಸ್ಟ್ ಜಾಬುಜಾ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಬಟ್ ಆದ್ರೆ ಅಲ್ಲಿ ನರುಟೋ ಜಾಬುಜಾಗೆ ಒಂದು ಪವರ್ಫುಲ್ ಸ್ಪೀಚ್ ಕೊಡ್ತಾನೆ. ಸೊ ಇದರಿಂದ ಜಾಬುಜಾ ಫುಲ್ ಮೋಟಿವೇಟ್ ಆಗಿ ಅವ್ನು ಫುಲ್ ಹೊಡೆಯೋದಕ್ಕೆ ಅಂತ ಹೋಗ್ತಾನೆ. ಕಕಾಶಿ ಫೈಟ್ ಇಂದ ಅವನ ಎರಡು ಕೈಗಳು ಫುಲ್ ಡ್ಯಾಮೇಜ್ ಆಗಿರುತ್ತೆ. ಸೊ ಅವನ ಬಾಯಲ್ಲೇ ಅವನ ಕಾನಾಯನ ಇಟ್ಕೊಂಡು ಗಾತೋನ ಎಲ್ಲಾ ಚೇಲಗಳನ್ನು ದಾಟ್ಕೊಂಡು ಗಾತೋನ ಸಾಯಿಸ್ತಾನೆ. ಅಂಡ್ ಜಾಬುಜಾನು ಕೂಡ ಸಾಯ್ತಾನೆ. ಅಂಡ್ ಈ ಬ್ರಿಡ್ಜ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇದಕ್ಕೆ ನರುಟೋ ಹೆಸರನ್ನ ಇಡ್ತಾರೆ. ಅಂಡ್ ಮುಂದೆ ಟೀಮ್ 7 ಮತ್ತೆ ವಾಪಸ್ ಹಿಡನ್ ಲೀಫ್ ವಿಲೇಜ್ ಗೆ ವಾಪಸ್ ಬರ್ತಾರೆ. ಅಂಡ್ ಮುಂದೆ ಸದ್ಯದಲ್ಲೇ ಚೂನಿನ್ ಎಕ್ಸಾಮ್ಸ್ ಕೂಡ ಬರ್ತಾ ಇದೆ. ಸೊ ಟೀಮ್ 7 ರಿಜಿಸ್ಟ್ರೇಷನ್ ರೂಮ್ ಹತ್ರ ಬಂದಾಗ ನೋಡಿದಾಗ ಅಲ್ಲೇ ಚೂನಿನ್ ಎಕ್ಸಾಮ್ಸ್ ನ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಕೂಡ ಇರ್ತಾರೆ. ಚೂನಿನ್ ಎಕ್ಸಾಮ್ಸ್ ನ ಫಸ್ಟ್ ಫೇಸ್ ಬಂದು ರೈಟಿಂಗ್ ಟೆಸ್ಟ್. ಇದರಲ್ಲಿ ಟೆಸ್ಟ್ ಮುಗಿಯೋ ಗಂಟ ಯಾರು ಪೂರ್ತಿ ಟೈಮ್ ಇಲ್ಲೇ ಇರ್ತಾರೆ ಅವರು ಪಾಸ್ ಆಗ್ತಾರೆ. ಅಂಡ್ ಯಾರು ಟೆನ್ಷನ್ ಇಂದ ಬೇಗ ಹೊರಟೋಗ್ತಾರೆ ಅವರು ಫೇಲ್ ಆಗ್ತಾರೆ. ಅಂಡ್ ಆಫ್ ಕೋರ್ಸ್ ಇದರಲ್ಲಿ ಟೀಮ್ 7 ಪೂರ್ತಿ ಪಾಸ್ ಆಗ್ತಾರೆ. ಅಂಡ್ ನೆಕ್ಸ್ಟ್ ಫೇಸ್ ಇರೋದು ಫಾರೆಸ್ಟ್ ಆಫ್ ಡೆತ್. ಇದರ ಗೋಲ್ ಬಂದು ಅರ್ತ್ ಮತ್ತೆ ಹೆವೆನ್ ಸ್ಕ್ರೋಲ್ ನ ಪೊಸಿಷನ್ ಗೇನ್ ಮಾಡ್ಕೊಳ್ಳೋದು. ಸೊ ಇಲ್ಲಿ 13 ಟೀಮ್ಸ್ ಗೆ ಅರ್ತ್ ಸ್ಕ್ರೋಲ್ ಕೊಡ್ತಾರೆ ಅಂಡ್ ಉಳಿದ 13 ಟೀಮ್ಸ್ ಗೆ ಹೆವೆನ್ ಸ್ಕ್ರೋಲ್ ಕೊಡ್ತಾರೆ. ಅಂಡ್ ಇಲ್ಲಿ ಫೈಟ್ ಯಾವ ತರ ಆಡಬೇಕು ಅಂತ ಯಾವುದೇ ತರದ ರೂಲ್ಸ್ ಇಲ್ಲ. ಸೊ ಇಲ್ಲಿ ಕಿಲ್ಲಿಂಗ್ ಕೂಡ ಅಲೋ ಇದೆ. ಸೊ ಈ ಟೆಸ್ಟ್ ನ ಬಿಗಿನಿಂಗ್ ಅಲ್ಲಿ ನರುಟೋನ ಒರೋಚಿಮಾರುನ ಸ್ನೇಕ್ ಕಿಡ್ನಾಪ್ ಮಾಡುತ್ತೆ. ಅಂಡ್ ಅದೇ ಟೈಮ್ ಗೆ ಒರೋಚಿಮಾರು ಸಾಸುಕೆ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸೊ ಈಗ ಸಾಸುಕೆ ಒರೋಚಿಮಾರು ಮೇಲೆ ಫೈಟ್ ಆಡ್ತಿರ್ಬೇಕಾದ್ರೆ ಯೂಸ್ಲೆಸ್ ಆದ ಸಾಕುರಾ ಇನ್ನು ತುಂಬಾ ಯೂಸ್ಲೆಸ್ ಆಗ್ತಾಳೆ. ಅಂಡ್ ನರುಟೋ ಒರೋಚಿಮಾರುನ ಸ್ನೇಕ್ ಇಂದ ತಪ್ಪಿಸ್ಕೊಂಡು ಮತ್ತೆ ಬಂದು ಒರೋಚಿಮಾರು ಮೇಲೆ ಫೈಟ್ ಆಡೋದಕ್ಕೆ ಹೋಗ್ತಾನೆ, ಆದ್ರೆ ಸೋಲ್ತಾನೆ. ಅಂಡ್ ಟೀಮ್ 7 ಅವರ ಹೆವೆನ್ ಸ್ಕ್ರೋಲ್ ಕೂಡ ಕಳ್ಕೊಳ್ತಾರೆ. ಈಗ ಒರೋಚಿಮಾರು ಅವನ ಪ್ಯಾರಲೈಸಿಸ್ ಜುಟ್ಸುನ ಸಾಸುಕೆ ಮೇಲೆ ಯೂಸ್ ಮಾಡ್ತಾನೆ. ಅಂಡ್ ಅವನ ಕುತ್ತಿಗೆಗೆ ಅವನ ಕರ್ಸ್ ಮಾರ್ಕ್ ನ ಹಾಕ್ತಾನೆ. ಅಂಡ್ ಒರೋಚಿಮಾರು ಅಲ್ಲಿಂದ ಯೂಸ್ಲೆಸ್ ಆದ ಸಾಕುರಾ ಹತ್ರ ಬಂದು ಸಾಸುಕೆ ಇನ್ನೇನು ಸದ್ಯದಲ್ಲೇ ನನ್ನ ಹತ್ರ ಬರ್ತಾನೆ ಪವರ್ಗೋಸ್ಕರ ಅಂತ ಹೇಳಿ ಹೊರಟೋಗ್ತಾನೆ. ಅಂಡ್ ಇದಾಗಿ ಸ್ವಲ್ಪ ಹೊತ್ತಲ್ಲೇ ಸಾಸುಕೆ ಅವನ ಕರ್ಸ್ ಮಾರ್ಕ್ ಇಂದ ಪಾಸ್ ಔಟ್ ಆಗಿ ಬೀಳ್ತಾನೆ. ಸೊ ಈಗ ನರುಟೋ ಮತ್ತೆ ಸಾಸುಕೆ ಇಬ್ರು ಇವಾಗ ಪಾಸ್ ಔಟ್ ಆಗಿರೋದ್ರಿಂದ ಇವಾಗ ಯೂಸ್ಲೆಸ್ ಆಗಿರುವಂತಹ ಸಾಕುರಾ ಒಬ್ಳೆ ಇರೋದು ಟೀಮ್ 7 ಅಲ್ಲಿ. ಅಂಡ್ ಆಗ್ಲೇ ಅವ್ರ ಮೇಲೆ 3 ಸೌಂಡ್ ಶಿನೋಬಿ ಅಟ್ಯಾಕ್ ಮಾಡ್ತಾರೆ. ಬಟ್ ಲಕಿಲಿ ಯೂಸ್ಲೆಸ್ ಸಾಕುರಾ ಪುಣ್ಯ ಮಾಡಿದ್ಲು ಅನ್ಸುತ್ತೆ, ಯಾಕೆ ಅಂದ್ರೆ ಅಲ್ಲಿಗೆ ರಾಕ್ ಲೀ ಬರ್ತಾನೆ. ರಾಕ್ ಲೀ ಈಗ ಡೋಜು ಜೊತೆಗೆ ಫೈಟ್ ಆಡೋದಕ್ಕೆ ಶುರು ಮಾಡ್ತಾನೆ. ಸೊ ಡೋಜು ಏನ್ ಮಾಡ್ತಾನೆ ಅಂದ್ರೆ ಅವನ ಸೌಂಡ್ ಗ್ಯಾಜೆಟ್ ನ ಯೂಸ್ ಮಾಡಕ್ಕೆ ಶುರು ಮಾಡ್ತಾನೆ. ಸೊ ಇದರಿಂದ ರಾಕ್ ಲೀನ ಸೆನ್ಸಸ್ ಹಾಳಾಗುತ್ತೆ ಅಂಡ್ ಅವನು ಪಾಸ್ ಔಟ್ ಕೂಡ ಆಗ್ತಾನೆ. ಅಂಡ್ ಆಗ್ಲೇ ಕಿನ್ ಯೂಸ್ಲೆಸ್ ಸಾಕುರಾನ ಜುಟ್ನ ಹಿಡ್ಕೋತಾಳೆ. ಸೊ ಆಗ ಯೂಸ್ಲೆಸ್ ಸಾಕುರಾ ಅವಳ ಕ್ಯಾನೈನ ತಗೊಂಡು ಆ ಗ್ರಿಪ್ ನ ಬಿಡಿಸ್ಕೊಳ್ಳೋದಕ್ಕೆ ಅವಳ ಜುಟ್ನ ಅವಳೇ ಕಟ್ ಮಾಡ್ಕೊಳ್ತಾಳೆ. ಅಂಡ್ ಈಗ ಯೂಸ್ಲೆಸ್ ಸಾಕುರಾ ಸ್ವಲ್ಪ ಯೂಸ್ಫುಲ್ ಆಗೋದಕ್ಕೆ ಶುರು ಮಾಡ್ತಾಳೆ. ಅಂಡ್ ಅವಳು ಸೌಂಡ್ ನಿಂಜಾ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾಳೆ. ಸೊ ಈಗಿಂದ ಇವಳನ್ನ ಸಾಕುರಾ ಅಂತ ಮಾತ್ರ ಕರೆಯೋಣ. ಮತ್ತೆ ಯೂಸ್ಲೆಸ್ ಆದ್ಲು. ಅಂಡ್ ಆಗ ಅವರಿಗೆ ಹಿಡನ್ ಲೀಫ್ ಶಿನೋಬಿ ಬಂದು ಹೆಲ್ಪ್ ಮಾಡ್ತಾನೆ. ಅಂಡ್ ಸ್ವಲ್ಪ ಹೊತ್ತಾದ್ಮೇಲೆ ಸಾಸುಕೆ ಅವನ ಕರ್ಸ್ ಮಾರ್ಕ್ ನ ಸ್ಟೇಜ್ 1 ಅಲ್ಲೇ ಹೇಳ್ತಾನೆ. ನಿನಗೆ ನಿನ್ ಕೈಗಳಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಸಾಸುಕೆಗೆ ಆ ಕರ್ಸ್ ಮಾರ್ಕ್ ನ ಪವರ್ ಅವನ ಮೈಯಲ್ಲಿ ಫೀಲ್ ಆಗ್ತಿದ್ದಂಗೆ ಅವನಿಗೆ ರಿಯಲೈಸ್ ಆಗುತ್ತೆ, ನನ್ನ ಕ್ಲಾನ್ ನ ಅವೆಂಜ್ ಮಾಡ್ಬೇಕು ಅಂದ್ರೆ ನಾನು ಈ ಪವರ್ ನ ಯೂಸ್ ಮಾಡ್ಲೇಬೇಕು, ಇದು ಡಾರ್ಕ್ನೆಸ್ ಇಂದ ಬಂದಿದ್ರು ಸರಿನೇ ಅಂತ. ನೆಕ್ಸ್ಟ್ ಸಾಸುಕೆ 2ನೇ ಸೌಂಡ್ ಶಿನೋಬಿಗೆ ಹೊಡೆಯೋಕೆ ಅಂತ ಹೋಗ್ತಾನೆ, ಆದ್ರೆ ಯೂಸ್ಲೆಸ್ ಸಾಕುರಾ ಅವನ್ನ ತಡಿತಾಳೆ. ಆಗ ಡೋಸು ಟೀಮ್ 7 ಹತ್ರ ಒಂದು ಡೀಲ್ ಮಾಡೋಕೆ ಅಂತ ಬರ್ತಾನೆ. ನೀವೇನಾದ್ರೂ ನಮ್ಮನ್ನ ಸುಮ್ನೆ ಬಿಟ್ಬಿಟ್ರೆ ಅದ್ರ ಎಕ್ಸ್ಚೇಂಜ್ ಆಗಿ ನಾನ್ ನಿಮ್ಗೆ ಆರ್ಟ್ ಸ್ಕ್ರೋಲ್ ನ ಕೊಡ್ತೀವಿ. ಸೊ ಟೀಮ್ 7 ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅಂಡ್ ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ನರುಟೋ ಕೂಡ ಎದೊಳ್ತಾನೆ. ನೆಕ್ಸ್ಟ್ ಟೀಮ್ 7 2 ಸ್ಕ್ರೋಲ್ ನ ಇಟ್ಕೊಂಡಿರುವಂತ ಕಾಬುಟೋ ಮೇಲೆ ಎದುರಾಗ್ತಾರೆ. ಅಂಡ್ ಇವರಿಬ್ರು ಒಂದಾಗಿ ನೆಕ್ಸ್ಟ್ ಒಟ್ಟಿಗೆ ಹೆವೆನ್ ಸ್ಕ್ರೋಲ್ ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅವರು ಹುಡುಕುವಾಗ ಹಿಡನ್ ರೈನ್ ನಿಂಜಾಸ್ ನ ಡಿಫೀಟ್ ಮಾಡಿ ಹೆವೆನ್ ಸ್ಕ್ರೋಲ್ ನ ಪಡ್ಕೊಳ್ತಾರೆ. ಸೊ ಇದರಿಂದ ಟೀಮ್ 7 ಸಕ್ಸಸ್ಫುಲ್ ಆಗಿ ಚೂನಿನ್ ಎಕ್ಸಾಮ್ ಅಲ್ಲಿ ರೌಂಡ್ 3 ಹೋಗೋದಕ್ಕೆ ಪಾಸ್ ಆಗಿದ್ದಾರೆ. ಸೊ ಈಗ ಸೆಕೆಂಡ್ ಫೇಸ್ ಅಲ್ಲಿ ಪಾಸ್ ಆಗಿರುವಂತ ಟೀಮ್ಸ್ ಯಾರ್ಯಾರು ಅಂದ್ರೆ ಟೀಮ್ 10, ಟೀಮ್ 8, ಟೀಮ್ ಗಾಯ್, ಟೀಮ್ ಒರೋಚಿಮಾರು ಅಥವಾ ಕಾಬುಟೋ ಸ್ಕ್ವಾಡ್, ಅಂಡ್ ದ ಹಿಡನ್ ಸ್ಯಾಂಡ್ ನಿಂಜಾ, ದ ಹಿಡನ್ ಸೌಂಡ್ ನಿಂಜಾ, ಅಂಡ್ ಆಫ್ ಕೋರ್ಸ್ ಟೀಮ್ 7. ಅಂಡ್ ಎಲ್ಲಾ ಟೀಮ್ಸ್ ಒಟ್ಟಿಗೆ ಗ್ಯಾದರ್ ಆಗಿದ ತಕ್ಷಣ ಕಾಬುಟೋ ಚೂನಿನ್ ಎಕ್ಸಾಮ್ಸ್ ನ ಅರ್ಧಕ್ಕೆ ನಿಲ್ಸಿ ಅಲ್ಲಿಂದ ಹೊರಟೋಗ್ತಾನೆ. 3ನೇ ಫೇಸ್ ಆಗಿ ಫೈಟ್ ಮಾಡೋದಕ್ಕೆ ಮ್ಯಾಚ್ ಅಪ್ಸ್ ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಫಸ್ಟ್ ಮ್ಯಾಚ್ ಇವಾಗಿರೋದು ಸಾಸುಕೆ ಮತ್ತೆ ಕಾಬುಟೋಸ್ ನ ಒನ್ ಆಫ್ ದಿ ಟೀಮ್ಮೇಟ್ಸ್ ಮೇಲೆ. ಸೊ ಸಾಸುಕೆ ಅವನ ಆಪೋನೆಂಟ್ ನ ಅವನ ಲಯನ್ಸ್ ಬರಾಜ್ ಟೆಕ್ನಿಕ್ ನ ಯೂಸ್ ಮಾಡಿ ಗ್ರೌಂಡ್ ಗೆ ಸ್ಮ್ಯಾಶ್ ಮಾಡಿ ವಿನ್ ಆಗ್ತಾನೆ. ಅದಾದ್ಮೇಲೆ ಕಕಾಶಿ ಸಾಸುಕೆನ ಕರ್ಕೊಂಡೋಗಿ ಅವನ ಕರ್ಸ್ ಮಾರ್ಕ್ ನ ಸೀಲ್ ಮಾಡ್ತಾನೆ. ನೆಕ್ಸ್ಟ್ ಸೆಕೆಂಡ್ ಮ್ಯಾಚ್ ಗೆ ಶೀನೋ ಮತ್ತೆ ಸಾಸುಕೆ 2 ಕೈ ಮುರಿದಿರ್ತಾನಲ್ಲ ಅವನ ಮೇಲೆ ಫೈಟ್ ಆಗುತ್ತೆ. ಸೊ ಇದರಲ್ಲಿ ಶೀನೋ ವಿನ್ ಆಗ್ತಾನೆ. ನೆಕ್ಸ್ಟ್ 3ನೇ ಮ್ಯಾಚ್ ಗೆ ಕಾಂಕುರೋ ಮತ್ತೆ ಕಾಬುಟೋ ಸ್ಕ್ವಾಡ್ ನ ಇನ್ನೊಬ್ಬ ಮೆಂಬರ್ ಮೇಲೆ ಫೈಟ್ ಆಗುತ್ತೆ. ಸೊ ಇದರಲ್ಲಿ ಕಾಂಕುರೋ ವಿನ್ ಆಗ್ತಾನೆ. ನೆಕ್ಸ್ಟ್ 4ನೇ ಮ್ಯಾಚ್ ಆಗಿ ಈನೋ ಮತ್ತೆ ಯೂಸ್ಲೆಸ್ ಸಾಕುರಾ ಮೇಲೆ ಫೈಟ್ ಆಗುತ್ತೆ. ಅಂಡ್ ಇದರಲ್ಲಿ ಏನು ಆಗಲ್ಲ, ಡ್ರಾ ಆಗುತ್ತೆ. ಅಂಡ್ ನೆಕ್ಸ್ಟ್ 5ನೇ ಮ್ಯಾಚ್ ಆಗಿ ತೆಮಾರಿ ಮತ್ತೆ ಟೆಂಟನ್ ಇಬ್ರು ಫೈಟ್ ಆಡ್ತಾರೆ. ಸೊ ಇದರಲ್ಲಿ ತೆಮಾರಿ ವಿನ್ ಆಗ್ತಾಳೆ. ಅಂಡ್ ನೆಕ್ಸ್ಟ್ 6ನೇ ಮ್ಯಾಚ್ ಆಗಿ ಶಿಕಿಮಾರು ಮತ್ತೆ ಕೆನ್ ಮೇಲೆ ಫೈಟ್ ಆಗುತ್ತೆ. ಅಂಡ್ ಇದರಲ್ಲಿ ಶಿಕಿಮಾರು ವಿನ್ ಆಗ್ತಾನೆ.
ಅಂಡ್ ನೆಕ್ಸ್ಟ್ 7ನೇ ಮ್ಯಾಚ್ ಆಗಿ ನಮ್ಗೆ ನರುಟೋ ಮತ್ತೆ ಕೀಬಾ ಮೇಲೆ ಫೈಟ್ ಆಗುತ್ತೆ ಅಂಡ್ ಇದರಲ್ಲಿ ನರುಟೋ ಕೀಬಾ ಮುಖದ ಮೇಲೆನೆ ಬಿಟ್ಟು ವಿನ್ ಆಗ್ತಾನೆ. ಅಂಡ್ ನೆಕ್ಸ್ಟ್ 8ನೇ ಮ್ಯಾಚ್ ಆಗಿ ನಮಗೆ ಹಿನಾಟಾ ಮತ್ತೆ ನೆಜಿ ಮೇಲೆ ಫೈಟ್ ಆಗುತ್ತೆ ಅಂಡ್ ನಮ್ಗೆಲ್ಲ ಗೊತ್ತಿರೋ ಹಾಗೆ ನೆಜಿ ಇದರಲ್ಲಿ ವಿನ್ ಆಗ್ತಾನೆ. ಅಂಡ್ ನೆಕ್ಸ್ಟ್ 9th ಮ್ಯಾಚ್ ಆಗಿ ನಮ್ಗೆ ರಾಕ್ ಲೀ ಮತ್ತೆ ಗಾರಾ ಮೇಲೆ ಫೈಟ್ ಆಗುತ್ತೆ ಅಂಡ್ ಇದರಲ್ಲಿ ಗಾರಾ ವಿನ್ ಆಗ್ತಾನೆ. ಅಂಡ್ 10th ಮ್ಯಾಚ್ ಆಗಿ ನಮ್ಗಿರೋದು ಚೋಜಿ ಮತ್ತೆ ಡೋಸು ಮೇಲೆ ಅಂಡ್ ಇದರಲ್ಲಿ ಡೋಸು ಗೆಲ್ತಾನೆ. ಸೊ ಈಗ ಚೂರಿನ್ ಎಕ್ಸಾಮ್ ನ ಫೈನಲ್ ಎಕ್ಸಾಮ್ಗೆ 1 ಮಂತ್ ಪ್ರಿಪರೇಷನ್ ಗೋಸ್ಕರ ಟೈಮ್ ಇದೆ. ಸೊ ಇದೇ ಟೈಮ್ ಅಲ್ಲಿ ನರುಟೋ ಎಬುಸು ಜೊತೆಗೆ ಚಕ್ರ ಕಂಟ್ರೋಲ್ ಟ್ರೈನಿಂಗ್ ಮಾಡ್ತಾನೆ ಅಂಡ್ ಆಗ್ಲೇ ನರುಟೋ ಪರ್ವಿಸೇಜಾದ ಜಿರಾಯಾನ ಮೀಟ್ ಮಾಡ್ತಾನೆ. ಸೊ ಈಗ ನರುಟೋ ಎಬುಸು ಜೊತೆಗೆ ಟ್ರೈನ್ ಮಾಡೋದನ್ನ ಬಿಟ್ಟು ಜಿರಾಯ ಜೊತೆಗೆ ಟ್ರೈನ್ ಮಾಡೋಕೆ ಹೋಗ್ತಾನೆ. ಅಂಡ್ ನೆಕ್ಸ್ಟ್ ಡೋಸು ಗಾರಾನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾನೆ, ಯಾಕಂದ್ರೆ ನೆಕ್ಸ್ಟ್ ಬರ್ತಾ ಇರುವಂತ ಚೂನಿನ್ ಫೈನಲ್ ಎಕ್ಸಾಮ್ಸ್ ಅಲ್ಲಿ ಸಾಸುಕೆನ ಇವನೇ ಎದುರಿಸಬೇಕು ಫಸ್ಟ್ ಅಂತ. ಸೊ ಈ ಫೈಟ್ ಅಲ್ಲಿ ಗಾರಾ ಡೋಸುನ ಸಾಯಿಸ್ತಾನೆ. ಅಂಡ್ ಈ ಕಡೆ ಸಾಸುಕೆ ಕಕಾಶಿ ಹತ್ರ ಚಿಡೋರಿನ ಕಲಿತಾ ಇರ್ತಾನೆ. ಸೊ ಮುಂದೆ ಚೂನಿನ್ ಎಕ್ಸಾಮ್ ನ ಫೈನಲ್ ರೌಂಡ್ ಬರುತ್ತೆ. ಸೊ ಫಸ್ಟ್ ಮ್ಯಾಚ್ ಅಪ್ಸ್ ಆಗಿರೋದು ನರುಟೋ ವರ್ಸಸ್ ನೆಜಿ. ಸೊ ಫೈಟ್ ನ ಸ್ಟಾರ್ಟಿಂಗ್ ಅಲ್ಲಿ ನರುಟೋ ಸೋಲ್ತಾ ಇರ್ತಾನೆ, ಬಟ್ ಹೋಗ್ತಾ ಹೋಗ್ತಾ ನರುಟೋ ಒಂದು ಸರ್ಪ್ರೈಸ್ ಪಂಚ್ ಕೊಡ್ತಾನೆ ನೆಜಿಗೆ. ಸೊ ಆಗ ನರುಟೋ ಗೆಲ್ತಾನೆ. ಅಂಡ್ ನೆಕ್ಸ್ಟ್ ಮ್ಯಾಚ್ ಇರೋದು ಗಾರಾ ವರ್ಸಸ್ ಸಾಸುಕೆ. ಬಟ್ ಇಲ್ಲಿ ಸಾಸುಕೆ ಇನ್ನೂ ಬಂದಿರೋದ್ರಿಂದ ಅವನ ಮ್ಯಾಚ್ ನ ನೆಕ್ಸ್ಟ್ ಪೋಸ್ಟ್ ಪೋನ್ ಮಾಡ್ತಾರೆ. ಸೊ ಇವಾಗ ನೆಕ್ಸ್ಟ್ ಮ್ಯಾಚ್ ಇರೋದು ಶಿಕಿಮಾರು ವರ್ಸಸ್ ತೆಮಾರಿ. ಈ ಮ್ಯಾಚ್ ಅಲ್ಲಿ ಶಿಕಿಮಾರು ಗೆಲ್ತಾನೆ. ಅಂಡ್ ನೆಕ್ಸ್ಟ್ ಮ್ಯಾಚ್ ಸಾಸುಕೆ ಬಂದಿರೋದ್ರಿಂದ ಗಾರಾ ವರ್ಸಸ್ ಸಾಸುಕೆ. ಅಂಡ್ ಈ ಮ್ಯಾಚ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಸಾಸುಕೆ ಗಾರಾಗೆ ಚಿಡೋರಿಯಿಂದ ಹೊಡಿತಾನೆ. ಗಾರಾಗೆ ಅವನ ರಕ್ತ ನೋಡಿ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅಂಡ್ ಇದೇ ಟೈಮ್ಗೆ ಸೌಂಡ್ ವಿಲೇಜ್ ಮತ್ತೆ ಸ್ಯಾಂಡ್ ವಿಲೇಜ್ ಸೇರ್ಕೊಂಡು ಹಿಡನ್ ಲೀಫ್ ವಿಲೇಜ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಕಾಬುಟೋ ಅಲ್ಲಿ ಕೂತು ಮ್ಯಾಚ್ ನೋಡ್ತಿರೋರು ಎಲ್ಲಾರನು ಅವನ ಗೆಂಜುತ್ಸುನ ಯೂಸ್ ಮಾಡಿ ನಿದ್ದೆಗೆ ಜಾರಿಸ್ತಾನೆ. ಲೀಫ್ ವಿಲೇಜ್ ನ ಡಿಸ್ಟ್ರಾಯ್ ಮಾಡೋದಕ್ಕೆ ಸೌಂಡ್ ಶಿನೋಬಿ ಒಂದು ದೊಡ್ಡ ಜೈಂಟ್ ಸ್ನೇಕ್ ನ ಸಮನ್ ಮಾಡ್ತಾರೆ. ಅಂಡ್ ಆಗ್ಲೇ ಥರ್ಡ್ ಹೊಕಾಗೆ ಆದ ಹಿರುಜೆನ್ ಅವರ ಹಳೆ ಸ್ಟೂಡೆಂಟ್ ಆದ ಒರೋಚಿಮಾರುನ ಎದುರಿಸ್ತಾರೆ. ಅಂಡ್ ಇಷ್ಟೆಲ್ಲ ನಡೀತಾ ಇರ್ಬೇಕಾದ್ರೆ ಗಾರಾ ಸಾಸುಕೆ ಜೊತೆ ಫೈಟ್ ಆಡ್ಬೇಕಾದ್ರೆ ಅವನ್ಗೆ ಕಾನ್ಶಿಯಸ್ನೆಸ್ ಕಳ್ಕೊಂಡಿರ್ತಾನೆ. ಸೊ ಇದರಿಂದ ತೆಮಾರಿ ಮತ್ತೆ ಕಾಂಕುರೋ ಗಾರನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಬಟ್ ಸಾಸುಕೆ ಗಾರನ ಚೇಸ್ ಮಾಡ್ಕೊಂಡು ಹೋಗ್ತಾನೆ. ಸೊ ಕಕಾಶಿ ಯೂಸ್ಲೆಸ್ ಸಾಕುರಾಗೆ ನರುಟೋ ಮತ್ತೆ ಶಿಕಿಮಾರುನ ಸೇರಿಸ್ಕೊಂಡು ಸಾಸುಕೆನ ರಿಟ್ರೀವ್ ಮಾಡ್ಕೊಂಡ್ ಬರಕ್ಕೆ ಮಿಷಿನ್ ಕಳಿಸ್ತಾರೆ. ಅಂಡ್ ಅದ್ರ ಜೊತೆಗೆ ಟ್ರ್ಯಾಕ್ ಮಾಡೋದಕ್ಕೆ ಪಾಕುನ್ನ ಸಮನ್ ಮಾಡ್ತಾನೆ. ಸೊ ಇವರು ಸಾಸುಕೆನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವ್ರನ್ನ ಹಿಡನ್ ಸೌಂಡ್ ಶಿನೋಬಿ ಚೇಸ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಶಿಕಿಮಾರು ನಾನು ಇವ್ರನ್ನ ನೋಡ್ಕೊಳ್ತೀನಿ, ನೀವು ಮುಂದೆ ಹೋಗಿ ಅಂತ ಉಳಿದಿರೋ ಟೀಮ್ ನ ಮುಂದೆ ಸಾಸುಕೆನ ಹುಡ್ಕಕ್ಕೆ ಕಳಿಸ್ತಾರೆ. ಅಂಡ್ ಅದೇ ಟೈಮ್ಗೆ ಸಾಸುಕೆ ಗಾರಾ ಹತ್ರ ರೀಚ್ ಆಗಿರ್ತಾನೆ. ಸೊ ಈಗ ಕಾಂಕುರೋ ಸಾಸುಕೆನ ಹೋಲ್ಡ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದರಿಂದ ತೆಮಾರಿ ಗಾರನ ಕರ್ಕೊಂಡು ಹಾರೋಗ್ತಾಳೆ. ಬಟ್ ಇಲ್ಲಿಗೆ ಶೀನೋ ಬಂದು ಕಾಂಕುರೋ ಜೊತೆಗೆ ಫೈಟ್ ಆಡೋದಕ್ಕೆ ಶುರು ಮಾಡ್ತಾನೆ. ಸೊ ಇದರಿಂದ ಸಾಸುಕೆ ಮತ್ತೆ ಗಾರಾ ಹಿಂದೆ ಹೋಗ್ತಾನೆ. ಅಂಡ್ ಈ ಶೀನೋ ಮತ್ತೆ ಕಾಂಕುರೋ ಮಧ್ಯೆ ನಡೆಯೋ ಫೈಟ್ ಅಲ್ಲಿ ಇಬ್ರು ಒಂಥರ ಸೋಲ್ತಾರೆ. ಯಾಕೆಂದ್ರೆ ಶೀನೋ ಅವನ ಬಗ್ಸ್ ನ ಯೂಸ್ ಮಾಡ್ಕೊಂಡು ಕಾಂಕುರೋ ಮೇಲೆ ಪಾಯ್ಸನ್ ಆಗ್ತಾನೆ. ಅಂಡ್ ಕಾಂಕುರೋ ಅವನ ಪೊಪೆಟ್ಸ್ ನ ಯೂಸ್ ಮಾಡ್ಕೊಂಡು ಶೀನೋ ಮೇಲೆ ಪಾಯ್ಸನ್ ಆಗ್ತಾನೆ. ಅಂಡ್ ಇದೇ ಟೈಮ್ ಅಲ್ಲೇ ಥರ್ಡ್ ಹೊಕಾಗೆ ಒರೋಚಿಮಾರು ಮೇಲೆ ರೀಪರ್ ಡೆತ್ ಸೀಲ್ ನ ಯೂಸ್ ಮಾಡ್ತಾರೆ. ಈ ಜುತ್ಸು ಇಂದ ಯೂಸರ್ ಅವರ ಆಪೋನೆಂಟ್ ನ ಆತ್ಮವನ್ನ ಅವರ ಬಾಡಿಯಿಂದ ಬೇರೆ ಮಾಡಬಹುದು. ಅಂಡ್ ಇದರ ಕಾಸ್ಟ್ ಆಗಿ ಯೂಸರ್ ಅವರ ಪ್ರಾಣವನ್ನ ಕೂಡ ಕಳ್ಕೊಳ್ತಾರೆ. ಬಟ್ ಕೆಲವು ಕಾರಣಗಳಿಂದ ಥರ್ಡ್ ಹೊಕಾಗೆ ಒರೋಚಿಮಾರುನ ಕೈಗಳನ್ನ ಮಾತ್ರ ಸೀಲ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಅಂಡ್ ಇದರಿಂದ ಒರೋಚಿಮಾರು ಅವನ ಜುತ್ಸು ಅಬಿಲಿಟಿನ ಕಳ್ಕೊಳ್ತಾನೆ. ಅಂಡ್ ಈ ಕಡೆ ಫೈನಲಿ ಗಾರಾ ಹತ್ರ ಸಾಸುಕೆ ಬರ್ತಾನೆ. ಸೊ ಗಾರಾ ಇವಾಗ ಅವನ ಹಾಫ್ ಶಿಕಾಕು ಫಾರ್ಮ್ ನ ಅನ್ಲಾಕ್ ಮಾಡ್ತಾನೆ. ಸೊ ಇದರಿಂದ ಸಾಸುಕೆ ಗಾರಾ ಮೇಲೆ ಅವನ ಚಿಡೋರಿನ ಯೂಸ್ ಮಾಡ್ತಾನೆ. ಅಂಡ್ ಮತ್ತೆ ಗಾರಾ ವಾಪಸ್ ಬಂದು ನೀನ್ ತುಂಬಾ ವೀಕ್ ಅಂತ ಟಾಂಟ್ ಮಾಡ್ತಾನೆ. ಅಂಡ್ ಇದರಿಂದ ಸಾಸುಕೆಗೆ ತುಂಬಾ ಕೋಪ ಬಂದು ಅವನು ಇನ್ನೊಂದು ಚಿಡೋರಿನ ಯೂಸ್ ಮಾಡೋದಕ್ಕೆ ಹೋಗ್ತಾನೆ. ಅಂಡ್ ಇಬ್ರು ಕೂಡ ಕ್ಲಾಶ್ ಆಗ್ತಾರೆ. ಅಂಡ್ ನೆಕ್ಸ್ಟ್ ಸಾಸುಕೆ ಅವನ ಚಕ್ರನ ಲಿಮಿಟ್ ನ ದಾಟಿರೋದ್ರಿಂದ ಅವನು ಫುಲ್ ಪ್ಯಾರಲೈಸ್ ಆಗಿ ಬೀಳ್ತಾನೆ. ಅಂಡ್ ಅವನ ಸೀಲ್ ಮಾರ್ಕ್ ಕೂಡ ರಿಲೀಸ್ ಆಗುತ್ತೆ. ಸೊ ಗಾರಾ ಸಾಸುಕೆನ ಮುಗಿಸೋದಕ್ಕೆ ಫೈನಲ್ ಬ್ಲೋ ಮಾಡಿ ಅವನ ಸಾಯಿಸೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಮಧ್ಯದಲ್ಲಿ ನರುಟೋ ಬಂದು ಅದನ್ನ ತಡಿತಾನೆ. ಅಂಡ್ ನರುಟೋ ಜೊತೆಗೆ ಆಬ್ವಿಯಸ್ಲಿ ಯೂಸ್ಲೆಸ್ ಸಾಕುರಾ ಕೂಡ ಬರ್ತಾಳೆ. ನರುಟೋ ಮತ್ತೆ ಗಾರಾ ಮಧ್ಯೆ ಒಂದು ಇಂಟೆನ್ಸ್ ಫೈಟ್ ನಡೆಯುತ್ತೆ. ಅಂಡ್ ಅದರಲ್ಲಿ ಗಾರಾ ಅವನ ಒನ್ ಟೈಲ್ ನ ರಿಲೀಸ್ ಮಾಡ್ತಾನೆ. ಅಂಡ್ ನರುಟೋ ಒಂದು ಜೈಂಟ್ ಟೋಡ್ ಗಮಬುಂಟನ ಸಮನ್ ಮಾಡ್ತಾನೆ. ಅಂಡ್ ನರುಟೋ ಆ ಗಮಬುಂಟದಿಂದ ಜಂಪ್ ಮಾಡಿ ಅವನ ತಲೆಯಿಂದ ಡೈರೆಕ್ಟ್ ಗಾರಾ ತಲೆಗೆನೆ ಡಿಚ್ಚಿ ಹೊಡಿತಾನೆ. ಅಂಡ್ ಇದೆಲ್ಲ ಆದ್ಮೇಲೆ ನರುಟೋ ಗಾರಾ ಮುಂದೆ ಒಂದು ದೊಡ್ಡ ಪವರ್ಫುಲ್ ಸ್ಪೀಚ್ ನ ಕೊಡ್ತಾನೆ. ಅಂಡ್ ಇದರಿಂದ ಗಾರಾನ ಎಲ್ಲ ಈವಿಲ್ ಇಂಟೆನ್ಷನ್ಸ್, ಕೆಟ್ಟ ಇಂಟೆನ್ಷನ್ಸ್ ಏನಿರುತ್ತೆ ಅದೆಲ್ಲ ಹೊರಟೋಗುತ್ತೆ. ಅಂಡ್ ಇಷ್ಟೆಲ್ಲ ಆದ್ಮೇಲೆ ಗಾರಾ, ಕಾಂಕುರೋ ಮತ್ತೆ ತೆಮಾರಿ ವಾಪಸ್ ಅವರ ವಿಲೇಜ್ ಗೆ ಹೋಗ್ತಾರೆ. ಅಂಡ್ ಟೀಮ್ 7 ಅವರೆಲ್ಲ ಸೇರ್ಕೊಂಡು ಮತ್ತೆ ಹಿಡನ್ ಲೀಫ್ ವಿಲೇಜ್ ಗೆ ವಾಪಸ್ ಬರ್ತಾರೆ. ಅಂಡ್ ಇದೆಲ್ಲ ಆದ್ಮೇಲೆ ಮುಂದೆ ಇಬ್ಬರು ಅಕಾತ್ಸುಕಿ ಮೆಂಬರ್ಸ್ ಹಿಡನ್ ಲೀಫ್ ವಿಲೇಜ್ ಗೆ ಎಂಟ್ರಿ ಕೊಡ್ತಾರೆ. ಅದರಲ್ಲಿ ಒಬ್ಬರು ಇತಾಚಿ ಉಚಿಹಾ ಮತ್ತೆ ಕಸಾಮೆ ಒಶಿಗಾಕಿ. ಅಂಡ್ ಇವರಿಬ್ರು ಸೇರ್ಕೊಂಡು ಅಸುಮಾ, ಕುರೆನೈ ಮತ್ತೆ ಕಕಾಶಿ ಮೇಲೆ ಫೈಟ್ ಆಡ್ತಾರೆ. ಇಲ್ಲಿ ಇಟಾಚಿ ಅವನ ಸುಕಿಯೋಮಿನ ಕಕಾಶಿ ಮೇಲೆ ಯೂಸ್ ಮಾಡ್ತಾನೆ. ಇದರಿಂದ ಕಕಾಶಿ ಫುಲ್ ವೀಕ್ ಆಗ್ತಾನೆ. ಅಂಡ್ ಆಮೇಲೆ ಇಟಾಚಿ ಮತ್ತೆ ಕಸಾಮೆ ಇಬ್ರು ನರುಟೋನ ಹುಡ್ಕೊಂಡು ಹೋಗ್ತಾರೆ. ಯಾಕೆ ಅಂದ್ರೆ ನರುಟೋ ಒಳಗಡೆ 9 ಟೈಲ್ ಪವರ್ ಸೀಲ್ ಆಗಿದೆ ಅಂತ. ನೆಕ್ಸ್ಟ್ ಸಾಸುಕೆ ಕಕಾಶಿನ ನೋಡೋದಕ್ಕೆ ಅಂತ ಬರ್ತಾನೆ. ಅಂಡ್ ಅಲ್ಲಿ ಅವನು ಕದ್ದು ಇಟಾಚಿ ಹಿಡನ್ ಲೀಫ್ ವಿಲೇಜ್ ಗೆ ನರುಟೋನ ಹುಡ್ಕೊಂಡು ಬಂದಿದ್ದಾನೆ ಅಂತ ಕೇಳಿಸ್ಕೊಳ್ತಾನೆ. ಅಂಡ್ ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಸಾಸುಕೆ ಎಲ್ಲಾ ಕಡೆ ನರುಟೋನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಜಿರಾಯ ನರುಟೋಗೆ ಹೊಸ ಜುತ್ಸುನ ಕಲ್ಸೋದಕ್ಕೆ ಆಚೆಗಡೆ ಟ್ರೈನಿಂಗ್ ಕೊಡೋದಕ್ಕೆ ಅಂತ ಕರ್ಕೊಂಡೋಗಿರ್ತಾನೆ. ಅಂಡ್ ಇಬ್ರು ಒಂದು ಹೋಟೆಲ್ ಅಲ್ಲಿ ಉಳ್ಕೊಳ್ತಾರೆ. ಆದ್ರೆ ಜಿರಾಯ ಅಲ್ಲಿ ಒಂದು ಹುಡುಗಿನ ನೋಡ್ಬಿಡ್ತಾನೆ. ಸೊ ಜಿರಾಯ ಆ ಹೋಟೆಲ್ ಕೀನ ನರುಟೋಗೆ ಕೊಟ್ಬಿಟ್ಟು ಆ ಹುಡುಗಿ ಜೊತೆಗೆ ಹೊರಟೋಗ್ತಾನೆ. ಅಂಡ್ ನರುಟೋ ರೂಮ್ ಅಲ್ಲಿ ಒಬ್ನೇ ಇರ್ಬೇಕಾದ್ರೆ ಆ ರೂಮ್ ಡೋರ್ ನ ಯಾರೋ ತಟ್ತಾರೆ. ಯಾರು ಅಂತ ನರುಟೋ ಓಪನ್ ಮಾಡಿದ ತಕ್ಷಣ ಅಲ್ಲಿ ಆಚೆಗಡೆ ಇತಾಚಿ ಮತ್ತೆ
ಮತ್ತೆ ಕಿಸಾಮೆ ಇರ್ತಾರೆ. ಅಂಡ್ ಅದೇ ಟೈಮ್ಗೆ ಅಲ್ಲಿ ಸಾಸುಕೆ ಕೂಡ ಬರ್ತಾನೆ. ಅಂಡ್ ಸಾಸುಕೆ ಇಟಾಚಿನ ನೋಡಿದ ತಕ್ಷಣ ಅವನ ಮೇಲೆ ದ್ವೇಷ ತೀರಿಸ್ಕೊಳಕ್ಕೆ ಅಂತ ಹೋಗ್ತಾನೆ. ಆದ್ರೆ ಸಾಸುಕೆಗೆ ಏನು ಮಾಡೋದಕ್ಕಾಗೋದಿಲ್ಲ. ಅಂಡ್ ಈಗ ಇಟಾಚಿ ಅವನ ಚುಕುಯೋಮಿನ ಸಾಸುಕೆ ಮೇಲೆ ಯೂಸ್ ಮಾಡ್ತಾನೆ. ಅಂಡ್ ಅದೇ ಟೈಮ್ಗೆ ಜಿರಾಯ ಕೂಡ ಅಲ್ಲಿಗೆ ಬರ್ತಾನೆ. ಅಂಡ್ ಅವನ ಟೋಡ್ ಮೌತ್ ಟ್ರ್ಯಾಪ್ ಜುತ್ಸುನ ಇಟಾಚಿ ಮತ್ತೆ ಕಿಸಾಮೆ ಮೇಲೆ ಯೂಸ್ ಮಾಡ್ತಾನೆ. ಆದ್ರೆ ಅದು ಫೇಲ್ ಆಗುತ್ತೆ. ಯಾಕೆಂದ್ರೆ ಇಟಾಚಿ ಅವನ ಅಮತರಾಟ್ಸುನ ಯೂಸ್ ಮಾಡ್ಕೊಂಡು ಜಿರಾಯ ಟ್ರಾಪ್ ನ ಬರ್ನ್ ಮಾಡ್ತಾನೆ. ಅಂಡ್ ಅಲ್ಲಿಂದ ಇಟಾಚಿ ಮತ್ತೆ ಕಿಸಾಮೆ ಇಬ್ರು ಎಸ್ಕೇಪ್ ಆಗ್ತಾರೆ. ಸೊ ಈಗ ಸಾಸುಕೆ ಮತ್ತೆ ಕಕಾಶಿ ಕಂಡೀಷನ್ ತುಂಬಾ ಕೆಟ್ಟದಾಗಿರೋದ್ರಿಂದ ಜಿರಾಯ ಮತ್ತೆ ನರುಟೋ ಸೇರ್ಕೊಂಡು ಸುನಾಡೆನ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಇವರೊಬ್ರು ಲೆಜೆಂಡರಿ ಸ್ಯಾನಿನ್, ಅದ್ರ ಜೊತೆಗೆ ಮೆಡಿಕಲ್ ನಿಂಜುತ್ಸುನ ಹೊಂದಿರೋರು. ಸೊ ಸುನಾಡೆನ ಹುಡುಕೊಂಡೇನೆ ಜಿರಾಯ ನರುಟೋಗೆ ರಾಸಿಂಗನ್ ನ ಹೇಳ್ಕೊಡೋದಿಕ್ಕೆ ಶುರು ಮಾಡ್ತಾರೆ. ಸೊ ರಾಸಿಂಗನ್ ಕಲಿಯೋದಿಕ್ಕೆ ಮೊದಲನೇ ಸ್ಟೆಪ್ ಏನಂದ್ರೆ ಒಂದು ವಾಟರ್ ಬಲೂನ್ ನ ಅವರ ಚಕ್ರ ಯೂಸ್ ಮಾಡ್ಕೊಂಡು ಹೊಡೆದಾಕ್ಬೇಕು. ನರುಟೋ 2 ದಿನ ತುಂಬಾ ಕಷ್ಟ ಪಡ್ತಾನೆ. ಅಂಡ್ ಆಮೇಲೆ ಸಕ್ಸೀಡ್ ಕೂಡ ಆಗ್ತಾನೆ. ಆದ್ರೆ ಇದೆಲ್ಲ ಆದ್ಮೇಲೆ ಒಂದು ದೊಡ್ಡ ಚಾಲೆಂಜ್ ನ ಎದುರಿಸಬೇಕಾಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಸ್ಟೆಪ್ ರಬ್ಬರ್ ಬಾಲ್ ನ ಹೊಡೆಯೋದು. ಅಂಡ್ ಇದ್ರಲ್ಲೂ ಕೂಡ 2 ದಿನ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾನೆ ನರುಟೋ. ಅಂಡ್ ಆಮೇಲೆ ಸಕ್ಸೀಡ್ ಕೂಡ ಆಗ್ತಾನೆ. ಸೊ ಈಗ ನರುಟೋ ಫೈನಲ್ ಸ್ಟೆಪ್ ಗೆ ಬಂದಿದ್ದಾನೆ. ಅಂಡ್ ಇದು ತುಂಬಾ ಕಷ್ಟ. ಯಾಕೆ ಅಂದ್ರೆ ರಸಿಂಗನ್ ನ ಇವಾಗ ಒಂದು ಏರ್ ಬಲೂನ್ ಒಳಗಡೆ ಮೇಂಟೈನ್ ಮಾಡಬೇಕು. ಅದು ಕೂಡ ಆ ಬಲೂನ್ ಹೊಡೆಯೋ ಹಾಗೆ ಇಲ್ಲ. ನೆಕ್ಸ್ಟ್ ಈ ಕಡೆ ಒರೋಚಿಮಾರು ಸುನಾಡೆ ಹತ್ರ ಡೀಲ್ ಮಾಡ್ಕೊಳ್ಳೋದಕ್ಕೆ ಬರ್ತಾನೆ. ಡೀಲ್ ಏನಂದ್ರೆ ಒರೋಚಿಮಾರುನ ಕೈಗಳನ್ನ ಸುನಾಡೆ ಹೀಲ್ ಮಾಡಿದ್ರೆ ಅವಳ ತಮ್ಮನ್ನ ಮತ್ತೆ ಅವಳು ಇಷ್ಟಪಡೋನ್ನ ವಾಪಸ್ ಮತ್ತೆ ಜೀವಂತ ಮಾಡ್ತೀನಿ ಅಂತ ಹೇಳ್ತಾನೆ. ಬಟ್ ಸುನಾಡೆಗೆ ಯೋಚನೆ ಮಾಡೋದಕ್ಕೆ ಅಥವಾ ಡಿಸಿಷನ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಅದಕ್ಕೋಸ್ಕರ ಒರೋಚಿಮಾರು ಸುನಾಡೆಗೆ 1 ವಾರ ಟೈಮ್ ಕೊಡ್ತಾನೆ. ನೆಕ್ಸ್ಟ್ ಜಿರಾಯ ಮತ್ತೆ ನರುಟೋ ಸುನಾಡೆ ಮತ್ತೆ ಶಿಜುನೆನ ಒಂದು ಬಾರ್ ಅಲ್ಲಿ ನೋಡ್ತಾರೆ. ಅಂಡ್ ಆಗ್ಲೇ ಜಿರಾಯ ಸುನಾಡೆಗೆ ಲೀಫ್ ವಿಲೇಜ್ ಮಾಡಿರುವಂತ ಡಿಸಿಷನ್ ಹೇಳ್ತಾನೆ. ಅದೇ ಸುನಾಡೆನ 5ನೇ ಹೊಕಾಗೆ ಆಗಿ ಮಾಡ್ಬೇಕು ಅನ್ನೋದು. ಬಟ್ ಸುನಾಡೆ ಈ ಆಫರ್ ನ ರಿಜೆಕ್ಟ್ ಮಾಡ್ತಾಳೆ ಮತ್ತೆ ಎಲ್ಲಾ ಹಳೆ ಹೊಕಾಗೆಗಳನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಾಳೆ. ಸೊ ಇದರಿಂದ ನರುಟೋಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅಂಡ್ ಅವನ ರಸಿಂಗನ್ನ ಈ ಸುನಾಡೆ ಮೇಲೆ ಯೂಸ್ ಮಾಡೋದಕ್ಕೆ ಹೋಗ್ತಾನೆ. ಆದ್ರೆ ಆಬ್ವಿಯಸ್ಲಿ ಸೋಲ್ತಾನೆ. ಅಂಡ್ ಸುನಾಡೆ ನರುಟೋನ ಪ್ರೊವೋಕ್ ಕೂಡ ಮಾಡ್ತಾಳೆ. ಅಂಡ್ ಅವನ ಜೊತೆ ಬೆಟ್ ಕೂಡ ಹಾಕ್ತಾಳೆ. ಬೆಟ್ ಏನಂದ್ರೆ ನರುಟೋ ಇನ್ 1 ವೀಕ್ ಅಲ್ಲಿ ಅವನ ರಸಿಂಗ್ ಅನ್ನ ಮಾಸ್ಟರ್ ಮಾಡಿದ್ರೆ ಸುನಾಡೆ ಅವಳ ಕತ್ತಲ್ಲಿರುವಂತ ನೆಕ್ಲೆಸ್ ನ ರಿವಾರ್ಡ್ ಆಗಿ ಕೊಡ್ತಾಳೆ. ಆದ್ರೆ ನರುಟೋ ಏನಾದ್ರೂ ಫೇಲ್ ಆದ್ರೆ ನರುಟೋ ಅವನ ವಾಲೆಟ್ ಅಲ್ಲಿ ಇರುವಂತ ಎಲ್ಲಾ ದುಡ್ಡು ಕೊಡಬೇಕು ಮತ್ತೆ ಅವನು ಸೋತೆ ಅಂತ ಕೂಡ ಒಪ್ಕೋಬೇಕು. ಮುಂದೆ ಸುನಾಡೆ ಒರೋಚಿಮಾರುನ ಮತ್ತೆ ಮೀಟ್ ಆಗ್ತಾಳೆ. ಅಂಡ್ ಅವಳ ಡೀಲ್ ನ ಒಪ್ಕೊಂಡಿರೋ ತರ ನಾಟಕ ಕೂಡ ಮಾಡ್ತಾಳೆ. ಅಂಡ್ ಅವಳು ಒರೋಚಿಮಾರು ಕೈಗಳನ್ನ ಹೀಲ್ ಮಾಡೋದಿಕ್ಕೆ ಅಂತ ಹೋಗಿ ಅಟ್ಯಾಕ್ ಮಾಡ್ಬೇಕು ಅನ್ನೋದು ಅವಳ ಪ್ಲಾನ್. ಆದ್ರೆ ಅವಳನ್ನ ಕಾಬುಟೋ ತಡೀತಾನೆ. मजा आया। ಅಂಡ್ ಈಗ ಅವ್ರ ಮಧ್ಯೆ ಫೈಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಅಂಡ್ ಆಗ ಅಲ್ಲಿಗೆ ನರುಟೋ ಜಿರಾಯ ಮತ್ತೆ ಶಿಜುನೆ ಬರ್ತಾರೆ. ಅಂಡ್ ಈಗ ನರುಟೋ ಕಾಬುಟೋ ಜೊತೆಗೆ ಫೈಟ್ ಆಡ್ತಾನೆ. ಅಂಡ್ ಜಿರಾಯ ಒರೋಚಿಮಾರು ಜೊತೆಗೆ ಫೈಟ್ ಆಡ್ತಾನೆ. ಈ ಕಡೆ ಕಾಬುಟೋ ಮತ್ತೆ ನರುಟೋ ಫೈಟ್ ಅಲ್ಲಿ ಕಾಬುಟೋ ಅವನ ಕೂನಾಯನ್ನ ಯೂಸ್ ಮಾಡ್ಕೊಂಡು ನರುಟೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ಅಂಡ್ ಆಗ ನರುಟೋ ಅವನ ಕೈನ ಗ್ರಾಬ್ ಮಾಡಿ ಗಟ್ಟಿ ಹಿಡ್ಕೊಳ್ತಾನೆ. ಅಂಡ್ ಇನ್ನೊಂದು ಕೈಲಿ ಅವನ ರಸ್ಸಿಂಗ್ ಅನ್ನ ಸೂಪರ್ ಚಾರ್ಜ್ ಮಾಡಿ ಕಾಬುಟೋ ಮೇಲೆ ಅಟ್ಯಾಕ್ ಮಾಡ್ತಾನೆ. ಬಟ್ ಕಾಬುಟೋ ಅವನ ಇಂಜುರಿನ ಹೀಲ್ ಮಾಡ್ಕೊಳ್ತಾನೆ. ಅಂಡ್ ಆದ್ರೂ ಕೂಡ ಅವನ ಲಿಮಿಟ್ ನ ದಾಟಿರೋದ್ರಿಂದ ಕೊಲ್ಯಾಪ್ಸ್ ಕೂಡ ಆಗ್ತಾನೆ. ಅಂಡ್ ನರುಟೋ ಕೂಡ ಕೊಲ್ಯಾಪ್ಸ್ ಆಗಿ ಬೀಳ್ತಾನೆ. ಅಂಡ್ ಆಗ ಸುನಾಡೆ ನರುಟೋನ ಹೀಲ್ ಮಾಡ್ತಾಳೆ ಮತ್ತೆ ಅವಳ ನೆಕ್ಲೆಸ್ ನ ಕೂಡ ಅವನಿಗೆ ಕೊಡ್ತಾಳೆ. ಅಂಡ್ ಈ ಕಡೆ ಒರೋಚಿಮಾರು ಜಿರಾಯನ ಸೋಲಿಸ್ತಾನೆ. ಅಂಡ್ ಆದ್ಮೇಲೆ ಈಗ ಒರೋಚಿಮಾರು ನರುಟೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ಆದ್ರೆ ಸುನಾಡೆ ನರುಟೋನ ಕಾಪಾಡ್ತಾಳೆ. ಅಂಡ್ ಅವಳ ಕ್ರಿಯೇಷನ್ ರೀಬರ್ತ್ ನ ಯೂಸ್ ಮಾಡಿ ಅವಳು ಎಲ್ಲಾ ಗಾಯಗಳನ್ನ ಹೀಲ್ ಮಾಡ್ಕೊಡ್ತಾಳೆ. ಅಂಡ್ ಸ್ವಲ್ಪ ಹೊತ್ತಲ್ಲೇ ಎಲ್ಲಾ ಲೆಜೆಂಡರಿ ಸಾನಿನ್ಗಳು ಅವರ ಸಿಗ್ನೇಚರ್ ಸಮನಿಂಗ್ ಕ್ರೀಚರ್ಸ್ ನ ಸಮನ್ ಮಾಡ್ತಾರೆ. ಅಂಡ್ ಜಿರಾಯ ಮತ್ತೆ ಸುನಾಡೆ ಇಬ್ರು ಒರೋಚಿಮಾರು ಮೇಲೆ ಫೈಟ್ ಆಡ್ತಾರೆ. ಇವಾಗ ಇವರಿಬ್ರು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಅಂಡ್ ಈಗ ಒರೋಚಿಮಾರು ಸೋಲ್ತಾನೆ. ಅಂಡ್ ಅವನು ಕಾಬುಟೋ ಜೊತೆಗೆ ಎಸ್ಕೇಪ್ ಆಗ್ತಾನೆ. ಅಂಡ್ ಇಷ್ಟೆಲ್ಲ ಆದ್ಮೇಲೆ ಜಿರಾಯ, ನರುಟೋ, ಸುನಾಡೆ ಮತ್ತೆ ಶಿಜುನೆ ಎಲ್ಲಾ ಹಿಡನ್ ಲೀಫ್ ವಿಲೇಜ್ ಗೆ ವಾಪಸ್ ಬರ್ತಾರೆ. ಮತ್ತೆ ಸುನಾಡೆ 5th ಹೊಕಾಗೆ ಆಗೋದಿಕ್ಕೆ ಒಪ್ಕೊಳ್ತಾಳೆ. ನೆಕ್ಸ್ಟ್ ಸುನಾಡೆ ಹಾಸ್ಪಿಟಲ್ ಗೆ ಹೋಗಿ ಕಕಾಶಿ ಮತ್ತೆ ಸಾಸುಕೆನ ಹೀಲ್ ಮಾಡ್ತಾಳೆ. ಅಂಡ್ ರಾಕ್ಲಿನ ಮುರಿದೋಗಿರುವಂತ ಮೂಳೆಗಳನ್ನು ಕೂಡ ಹೀಲ್ ಮಾಡ್ತಾಳೆ. ಅಂಡ್ ಈ ಟೈಮ್ ಅಲ್ಲಿ ಸಾಸುಕೆಗೆ ನರುಟೋಗಿಂತ ಸ್ಟ್ರೆಂತ್ ಅಲ್ಲಿ ನಾನು ಕಮ್ಮಿ ಇದೀನಿ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನರುಟೋ ಮೇಲೆ ಸಾಸುಕೆ ಫೈಟ್ ಗೆ ಚಾಲೆಂಜ್ ಕೊಡ್ತಾನೆ. ಅಂಡ್ ಯೂಸ್ಲೆಸ್ ಸಾಕುರನ ಆಪಲ್ಸ್ ನ ಕೂಡ ರಿಜೆಕ್ಟ್ ಮಾಡ್ತಾನೆ. ಸೊ ಈಗ ಸಾಸುಕೆ ಮತ್ತೆ ನರುಟೋ ಹಾಸ್ಪಿಟಲ್ ರೂಫ್ ಟಾಪ್ ಅಲ್ಲಿ ಈ ಫೈಟ್ ನ ಆಡೋದು ಅಂತ ಡಿಸೈಡ್ ಮಾಡ್ತಾರೆ. ಅಂಡ್ ಫೈಟ್ ನ ಕೊನೆಯಲ್ಲಿ ಇಬ್ರು ಅವರ ಸಿಗ್ನೇಚರ್ ಸ್ಟೈಲ್ ನ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆಯಿಂದ ರಸ್ಸಿಂಗನ್ ಮತ್ತೆ ಆ ಕಡೆಯಿಂದ ಚಿಡೋರಿ ಕ್ಲಾಶ್ ಇಬ್ರು ಒಟ್ಟಿಗೆ ಇನ್ನೇನು ಒಬ್ರಿಗೊಬ್ರು ಹೊಡಿಬೇಕು. ಅಷ್ಟರಲ್ಲಿ ಕಕಾಶಿ ಬಂದು ಅವರ ಅಟ್ಯಾಕ್ಸ್ ನ ರೀಡೈರೆಕ್ಟ್ ಮಾಡ್ಬಿಡ್ತಾನೆ. ಸಾಸುಕೆ ನರುಟೋ ಅಟ್ಯಾಕ್ ನ ನೋಡಿ ನಾನ್ ನಿನಗಿಂತ ಸಿಕ್ಕಾಪಟ್ಟೆ ಸ್ಟ್ರಾಂಗು. ಬಟ್ ಸಾಸುಕೆ ಆ ವಾಟರ್ ಟವರ್ ನ ಹಿಂದೆ ಬಂದು ನೋಡಿದಾಗ ಗೊತ್ತಾಗುತ್ತೆ ನರುಟೋ ಅವನಿಗಿಂತ ಎಷ್ಟು ಪವರ್ಫುಲ್ ಆಗಿದ್ದಾನೆ ಅಂತ. ಅಂಡ್ ಈಗ ಸಾಸುಕೆ ಅವನು ಮರದ ಹತ್ರ ಒಬ್ನೇ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಕಕಾಶಿ ಅಲ್ಲಿಗೆ ಬರ್ತಾನೆ. ಮತ್ತೆ ಸಾಸುಕೆಗೆ ಕಕಾಶಿ ಈ ದ್ವೇಷ ಎಲ್ಲ ಬಿಟ್ಬಿಡ್ಬೇಕು ಅಂತೆಲ್ಲ ಅವನಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಈ ರಿವೆಂಜ್ ಗಳೆಲ್ಲ ಯಾವತ್ತೂ ಒಳ್ಳೇದಾಗಿ ಎಂಡ್ ಆಗೋದಿಲ್ಲ ಅಂತೆಲ್ಲ ಲೆಕ್ಚರ್ ಕೊಟ್ಟು ಆ ಸಾಸುಕೆಗೆ ಒಬ್ನೇ ಯೋಚನೆ ಮಾಡೋದಕ್ಕೆ ಬಿಟ್ಟು ಹೋಗ್ತಾನೆ. ಅಂಡ್ ಆಗ್ಲೇನೆ ಅಲ್ಲಿಗೆ ದಿ ಸೌಂಡ್ ಫೋರ್ಸ್ ಬಂದು ಸಾಸುಕೆಗೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಇವರ ಇಂಟೆನ್ಷನ್ ಸಾಸುಕೆ ತುಂಬಾ ವೀಕ್, ಅವನಿಗೆ
ಇನ್ನ ಶಕ್ತಿ ಬೇಕು ಅಂತ ಅನ್ಸೋ ತರ ಮಾಡೋದು. ಸೊ ಅವರು ಸಕ್ಸಸ್ಫುಲ್ ಕೂಡ ಆಗ್ತಾರೆ ಇದರಲ್ಲಿ. ಸೊ ಸಾಸುಕೆ ಹಿಡನ್ ಲೀಫ್ ವಿಲೇಜ್ ನ ಬಿಟ್ಟು ದಿ ಸೌಂಡ್ ಫೋರ್ಸ್ ಜೊತೆಗೆ ಹೋಗೋದಕ್ಕೆ ಶುರು ಮಾಡ್ತಾನೆ ಒರೋಚಿಮಾರು ಇಂದ ಪವರ್ ನ ಪಡ್ಕೊಳ್ಳೋದಕ್ಕೆ. ಸೊ ಸಾಸುಕೆ ಹೋಗ್ತಿರ್ಬೇಕಾದ್ರೆ ಅವ್ನ ಮುಂದೆ ಯೂಸ್ಲೆಸ್ ಸಾಕುರಾ ಬರ್ತಾಳೆ. ಸೊ ಸಾಸುಕೆ ಅವಳ ಕತ್ತಿಗೆ ಹೊಡೆದು ಅವಳನ್ನ ನಾಕ್ಔಟ್ ಮಾಡಿ ಹೋಗ್ತಾನೆ. ಅಂಡ್ ನೆಕ್ಸ್ಟ್ ಮಾರ್ನಿಂಗ್ ಯೂಸ್ಲೆಸ್ ಸಾಕುರಾ ಹಿಡನ್ ಲೀಫ್ ವಿಲೇಜ್ ಗೆ ಸಾಸುಕೆ ಹೋಗ್ತಾ ಇರೋ ವಿಷಯನ ತಿಳಿಸ್ತಾಳೆ. ಸೊ ಇಮಿಡಿಯೇಟ್ ಆಗಿ ಸಾಸುಕೆನ ಕರ್ಕೊಂಡ್ ಬರೋ ಟೀಮ್ ನ ರೆಡಿ ಮಾಡ್ತಾರೆ. ಅಂಡ್ ಇದರಲ್ಲಿ ನರುಟೋ, ಶಿಕಿಮಾರು, ಚೋಜಿ, ಕೀಬಾ ಮತ್ತೆ ನೆಜಿ ಕೂಡ ಇದ್ದಾನೆ. ದಯವಿಟ್ಟು ಸಾಸುಕೆನ ನನ್ನ ಹತ್ರ ಕರ್ಕೊಂಬನ್ನಿ ಪ್ಲೀಸ್. ಅಂಡ್ ಈ ಕಡೆ ದಿ ಸೌಂಡ್ ಫೋರ್ಸ್ ಸಾಸುಕೆಗೆ ಅವನ ಕರ್ಸ್ ಮಾರ್ಕ್ ನ ಲೆವೆಲ್ 2 ಗೆ ಅಪ್ಗ್ರೇಡ್ ಮಾಡೋದಕ್ಕೆ ಅವನಿಗೆ ಮೈಂಡ್ ಅವೇಕನಿಂಗ್ ಮಾತ್ರನ ಕೊಡ್ತಾರೆ. ಅಂಡ್ ಸಾಸುಕೆನ ಟ್ರಾನ್ಸ್ಫಾರ್ಮೇಶನ್ ಕಂಪ್ಲೀಟ್ ಆಗೋವರೆಗೂ ಅವನನ್ನ ಕಫೆನ್ ಒಳಗಡೆ ಸೀಲ್ ಮಾಡ್ತಾರೆ. ಅಂಡ್ ಅದೇ ಜಾಗಕ್ಕೆ ಸಾಸುಕೆನ ರಿಕವರಿ ಮಾಡ್ಕೊಳ್ಳಕ್ಕೆ ಅಂತ ಬಂದಿರುವಂತ ಟೀಮು ಕೂಡ ಅಲ್ಲಿಗೆ ಬರ್ತಾರೆ. ಸೊ ದಿ ಸೌಂಡ್ 4 ನ ಜಿರೋಬೋ ಅವ್ರನ್ನೆಲ್ಲರನ್ನೂ ತಡಿತಾನೆ. ಅಂಡ್ ಉಳಿದವರೆಲ್ಲ ಸಾಸುಕೆನ ಒರೋಚಿಮಾರುಗೆ ಡೆಲಿವರಿ ಮಾಡೋಕೆ ಅಂತ ಹೋಗ್ತಾರೆ. ಸೊ ಚೋಜಿ ಜಿರೋಬೋನ ನಾನು ಒಬ್ನೇ ನೋಡ್ಕೊಳ್ತೀನಿ, ಉಳಿದವರೆಲ್ಲ ಸಾಸುಕೆ ಹಿಂದೆ ಹೋಗಿ ಅಂತ ಹೇಳ್ತಾನೆ. ಅಂಡ್ ಚೋಜಿ ಅವನ ಚಿಲ್ಲಿ ಪಿಲ್ ನ ಯೂಸ್ ಮಾಡ್ಕೊಂಡು ಜಿರೋಬೋನ ಕ್ರಶ್ ಮಾಡ್ತಾನೆ. ಅಂಡ್ ಅವನ ಚಿಲ್ಲಿ ಪಿಲ್ ನ ಸೈಡ್ ಎಫೆಕ್ಟ್ಸ್ ಇಂದ ಕೊಲ್ಯಾಪ್ಸ್ ಆಗಿ ಕೂಡ ಬೀಳ್ತಾನೆ. ಅಂಡ್ ಈ ಕಡೆ ಸಾಸುಕೆನ ರಿಕವರಿ ಮಾಡೋಕೆ ಅಂತ ಬಂದಿರುವಂತ ಟೀಮು ದಿ ಸೌಂಡ್ 4 ಅಲ್ಲ ಈಗ ದಿ ಸೌಂಡ್ 3 ಅವರ ಹತ್ರ ಬರ್ತಾರೆ. ಅಂಡ್ ಈಗ ಅಲ್ಲಿ ಅವರು ದಿ ಕಿಡೋಮಾರುನ ಎದುರಿಸಬೇಕಾಗುತ್ತೆ. ಅಂಡ್ ಈಗ ನೆಜಿ ಕಿಡೋಮಾರುನ ಒಬ್ನೇ ಫೈಟ್ ಆಡ್ತಾನೆ. ಅಂಡ್ ಉಳಿದವರೆಲ್ಲ ಸಾಸುಕೆ ಹಿಂದೆ ಹೋಗ್ತಾರೆ. ಈ ಫೈಟ್ ಅಲ್ಲಿ ನೆಜಿ ಹೊಟ್ಟೆಗೆ ಒಂದು ಆರೋ ಚುಚ್ಚುತ್ತೆ. ಅಂಡ್ ನೆಜಿ ಇದನ್ನ ಅವನ ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೊಳ್ತಾನೆ. ಆ ಆರೋಗೆ ಒಂದು ವೆಬ್ ಅಟ್ಯಾಚ್ ಆಗಿರುತ್ತೆ. ಸೊ ಆ ವೆಬ್ ಗೆ ನೆಜಿ ಅವನ ಚಕ್ರನ ಚಾನಲ್ ಮಾಡ್ತಾನೆ. ಅಂಡ್ ಇದರಿಂದ ಕಿಡೋಮಾರು ಅವನ ಕಂಟ್ರೋಲ್ ನ ಕಳ್ಕೊಳ್ತಾನೆ. ಅಂಡ್ ಫೈನಲಿ ನೆಜಿ ಅವನ ಸಿಗ್ನೇಚರ್ ಸ್ಟೈಲ್ ಆದ 8 ಟ್ರೈಗ್ರಾಮ್ಸ್ 64 ಪಾಮ್ಸ್ ನ ಯೂಸ್ ಮಾಡಿ ಕಿಡೋಮಾರುನ ಮುಗಿಸ್ತಾನೆ. ನೆಕ್ಸ್ಟ್ ಮುಂದೆ ದಿ ಸಾಸುಕೆ ರಿಕವರಿ ಟೀಮು ದಿ ಸೌಂಡ್ 4 ಅಲ್ಲ ಈಗ ದಿ ಸೌಂಡ್ 2 ಅನ್ಸುತ್ತೆ. ಸೊ ದಿ ಸೌಂಡ್ 2 ಹತ್ರ ಬರ್ತಾರೆ. ಅಂಡ್ ಸಾಸುಕೆನ ಕಾಫೆನ್ ಇರುತ್ತಲ್ಲ ಅದನ್ನ ಅವ್ರ ವಶಕ್ಕೆ ಪಡ್ಕೊಳ್ತಾರೆ. ಅಂಡ್ ಈಗ ಕೀಬಾ ಊಕಾನ್ ಮೇಲೆ ಫೈಟ್ ಆಡ್ತಾನೆ. ಮತ್ತೆ ಶಿಕಿಮಾರು ಟಯುಯಾ ಮೇಲೆ ಫೈಟ್ ಆಡ್ತಾನೆ. ಬಟ್ ಅದೇ ಟೈಮ್ಗೆ ಒರೋಚಿಮಾರುನ ಹೆಂಚ್ಮ್ಯಾನ್ ಕಿಮಿಮಾರು ಬಂದು ಸಾಸುಕೆನ ಕಾಫೆನ ತಗೊಂಡ್ಬಿಡ್ತಾನೆ. ಸೊ ನರುಟೋ ಕಿಮಿಮಾರುನ ಅಟ್ಟಿಸ್ಕೊಂಡು ಹೋಗ್ತಾನೆ. ಅಂಡ್ ಫೈನಲಿ ನರುಟೋ ಅವನ್ನ ಹಿಡಿದಾದ್ಮೇಲೆ ಅವರಿಬ್ರು ಫೈಟ್ ಆಡೋದಕ್ಕೆ ಶುರು ಮಾಡ್ತಾರೆ. ಸೊ ಅವರಿಬ್ರು ಫೈಟ್ ಆಡ್ತಿರ್ಬೇಕಾದ್ರೆ ಸಾಸುಕೆನ ಟ್ರಾನ್ಸ್ಫಾರ್ಮೇಶನ್ ಕಂಪ್ಲೀಟ್ ಆಗುತ್ತೆ. ಅಂಡ್ ಅವನು ನರುಟೋಗೆ ಒಂದು ಮಾತು ಕೂಡ ಹೇಳ್ದೆ ಅವನು ಒರೋಚಿಮಾರು ಕಡೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಅದೇ ಟೈಮ್ಗೆ ರಾಕ್ ಲೀ ಬಂದು ಕಿಮಿಮಾರು ಮೇಲೆ ಫೈಟ್ ಆಡೋದಕ್ಕೆ ಶುರು ಮಾಡ್ತಾನೆ. ಸೊ ಈಗ ನರುಟೋ ಸಾಸುಕೆ ಹಿಂದೆ ಹೋಗ್ತಾನೆ. ಅಂಡ್ ಈ ಫೈಟ್ ಅಲ್ಲಿ ರಾಕ್ ಲೀ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಪಡ್ತಾ ಇರ್ತಾನೆ. ಸೊ ಆಗ್ಲೇ ಗಾರಾ ಬಂದು ಅವನ್ಗೆ ಹೆಲ್ಪ್ ಮಾಡ್ತಾನೆ. ಅಂಡ್ ಅದೇ ತರ ತೆಮಾರಿ ಮತ್ತೆ ಕಾಂಕುರೋ ಇಬ್ರು ಕೂಡ ಸೇರ್ಕೊಂಡು ಶಿಕಿಮಾರು ಮತ್ತೆ ಕೀಬಾ ಬ್ಯಾಟಲ್ಗೂ ಕೂಡ ಹೆಲ್ಪ್ ಮಾಡ್ತಾರೆ. ಸೊ ಇದರಿಂದ ಎಲ್ಲರೂ ಕೂಡ ಗೆಲ್ತಾರೆ. ಅಂಡ್ ಇದೇ ಟೈಮ್ ಅಲ್ಲಿ ಒರೋಚಿಮಾರು ಕೂಡ ಅವನ ಸೋಲ್ ನ ಇನ್ನೊಂದು ಹೊಸ ಬಾಡಿಗೆ ಟ್ರಾನ್ಸ್ಫಾರ್ಮ್ ಮಾಡಿರ್ತಾನೆ. ಸೊ ಈಗ ಅವನ ಕೈಗಳು ಫ್ರೀ ಆಗಿದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ನಾವು ಫೈನಲಿ ಇಲ್ಲಿಗೆ ರೀಚ್ ಆದ್ವಿ. ನರುಟೋ ಮತ್ತೆ ಸಾಸುಕೆನ ಫೈನಲ್ ಬ್ಯಾಟಲ್. ಬಟ್ ನರುಟೋ ನಮ್ಗೆಲ್ಲ ಗೊತ್ತಿರೋಗೆ ಅವನ ಪವರ್ಫುಲ್ ಸ್ಪೀಚ್ ನ ಕೊಡ್ತಾನೆ. ಬಟ್ ಅದು ಸಾಸುಕೆ ಮೇಲೆ ಏನು ಎಫೆಕ್ಟ್ ಆಗೋದಿಲ್ಲ. ಸೊ ಬೇರೆ ದಾರಿ ಇಲ್ಲದೆ ಅವರಿಬ್ರು ಫೈಟ್ ಆಡ್ತಾರೆ. ಯಾಕಂದ್ರೆ ನೆನ್ಪಿಟ್ಕೊಳ್ಳಿ, ವೈಲೆನ್ಸೇ ಎಲ್ಲಾ ಪ್ರಾಬ್ಲಮ್ಸ್ ನು ಸಾಲ್ವ್ ಮಾಡೋದು. ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ನರುಟೋ ಮತ್ತೆ ಸಾಸುಕೆ ಅವರ ಸಿಗ್ನೇಚರ್ ಆದ ರಸ್ಸೆಂಗನ್ ಮತ್ತೆ ಚಿಡೋರಿನ ಅದನ್ನ ಚಾರ್ಜ್ ಮಾಡಿ ಇಬ್ರು ಕೂಡ ಅಟ್ಯಾಕ್ ಮಾಡ್ತಾರೆ. ಅಂಡ್ ಫೈನಲಿ ಈ ಫೈಟ್ ನ ಸಾಸುಕೆ ವಿನ್ ಆಗ್ತಾನೆ. ಅಂಡ್ ಅವನು ಪವರ್ಗೋಸ್ಕರ ಒರೋಚಿಮಾರು ಹತ್ರ ಹೋಗೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಸ್ವಲ್ಪ ಹೊತ್ತಾದ್ಮೇಲೆ ಆ ಜಾಗಕ್ಕೆ ಕಕಾಶಿ ಬಂದು ನರುಟೋನ ಹಿಡನ್ ಲೀಫ್ ವಿಲೇಜ್ ಗೆ ವಾಪಸ್ ಕರ್ಕೊಂಡ್ ಬರ್ತಾನೆ. ಅಂಡ್ ನರುಟೋ ಹಾಸ್ಪಿಟಲ್ ಅಲ್ಲಿ ಇರಬೇಕಾದ್ರೆ ಅವನೊಂದು ಗೋಲ್ ನ ಸೆಟ್ ಮಾಡ್ಕೊಳ್ತಾನೆ, ಸಾಸುಕೆನ ಮತ್ತೆ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ. ಅಂಡ್ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ನರುಟೋ ಹಿಡನ್ ಲೀಫ್ ವಿಲೇಜ್ ನ ಬಿಟ್ಟು ಜಿರಾಯ ಜೊತೆಗೆ ಟ್ರೈನ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಯಾಕೆಂದ್ರೆ ಇನ್ನ 2 ವರ್ಷದಲ್ಲಿ ಅಕಾಟ್ಸುಕಿ ಎಲ್ಲಾ 9 ಜಿಂಜುರಿಕಿನ ಕ್ಯಾಪ್ಚರ್ ಮಾಡೋ ಪ್ಲಾನ್ ಮಾಡ್ತಿದ್ದಾರೆ. ಅಂಡ್ ಅದರಲ್ಲಿ ನರುಟೋ ಕೂಡ ಅವರ ಟಾರ್ಗೆಟ್ ಆಗ್ತಾನೆ. ಅಂಡ್ ಇಲ್ಲಿಗೆ ನರುಟೋ ಎಂಡ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಎಕ್ಸ್ಪ್ಲನೇಷನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ನನ್ನ ಹಳೆ ಎಕ್ಸ್ಪ್ಲನೇಷನ್ ನ ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ಔಟ್ ಮಾಡಿ, ಸಕ್ಕತ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ. ಅಂಡ್ ಇದೇ ತರ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಅಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.